ಲೋ ಸ್ಪರ್ಮ್ ಕೌಂಟ್ ಅನ್ನೋದು ತುಂಬಾನೇ ಕಾಮನ್ ಆಗೋಗಿದೆ ಈ ನಡುವೆ. ಸೊ ಇಸ್ ದೇರ್ ಅ ರೀಸನ್ ಬಿಹೈಂಡ್ ದಟ್? Again, as I said, environmental factors. Globally, sperm counts ಕಡಿಮೆ ಆಗ್ತಾ ಇದೆ. IVF, IUI ಈ ಥರದ ಟ್ರೀಟ್ಮೆಂಟ್ಸ್ ಬಂದಾದ್ಮೇಲೆ ಜನ ಜಾಸ್ತಿ ಆ ಥರದ ಟ್ರೀಟ್ಮೆಂಟ್ಸ್ ಹೋಗ್ತಿದ್ದಾರೆ ಅಂತ. ಆ ನ್ಯಾಚುರಲ್ ಕನ್ಸೆಪ್ಷನ್ ಅನ್ನೋದು ಆಗ್ತಾ ಇಲ್ಲ. ಇಸ್ ದೇರ್ ಅ ರೀಸನ್ ಬಿಹೈಂಡ್ ಇಟ್? ಸೊ ಮ್ಯಾಕ್ಸಿಮಮ್ ಫರ್ಟಿಲಿಟಿ ಈ 24-25 ಇಯರ್ಸ್ ಏನಿದೆ ಆ ಟೈಮಲ್ಲಿ ಇರುತ್ತೆ. ಅದಾದ್ಮೇಲೆ ಇಟ್ ಗ್ರಾಜುಯಲಿ ಸ್ಟಾರ್ಟ್ಸ್ ಡಿಕ್ಲೈನಿಂಗ್. ಡಿಲೇಡ್ ಪೀರಿಯಡ್ಸ್ 2 months once, 3 months once ಇದ್ರೆ ಪ್ರಾಬ್ಲಿ ದೇ ಆರ್ ನಾಟ್ ಓವ್ಯುಲೇಟಿಂಗ್. ಸೊ ದೇ ವಿಲ್ ನೀಡ್ ಸಮ್ ಹೆಲ್ಪ್. ಸೊ ಈ ಟ್ಯೂಬ್ ಟೆಸ್ಟ್ ಅಂದ್ರೆ ಏನು? And is it really as painful as they say it is? The fallopian tubes na check ಮಾಡ್ತೀವಿ. See whatever the egg comes, it has to come through the fallopian tube. ಅಲ್ಲಿಂದನೇ ಯೂಟ್ರಸ್ ಬರಬೇಕು. ಹೌದು. ಸಂತತಿ IVF ಅಂತ ನಾವು ಹೇಳ್ತಾ ಇದ್ದೀವಿ. ಸಾಕಷ್ಟು ಜನಕ್ಕೆ IVF ಏನು ಅಂತಾನೆ ಗೊತ್ತಿರಲ್ಲ. ಸೊ ತುಂಬಾ ಸಿಂಪಲ್ ಆಗಿ ನೀವು ಎಕ್ಸ್ಪ್ಲೇನ್ ಮಾಡಬೇಕು ಅಂದ್ರೆ IVF ಅಂದ್ರೆ ಏನು, ಯಾವ ತರ ಮಾಡ್ತೀರಾ ಇದನ್ನ, ಈ ಪ್ರೊಸೀಜರ್ ಯಾವ ತರ ಇರುತ್ತೆ? ಇಫ್ ಯು ಕ್ಯಾನ್ ಜಸ್ಟ್ ಗಿವ್ ಅಸ್ ಮೇಬಿ ಅ ವೆರಿ ಸಿಂಪಲ್ ಲೇಮ್ಯಾನ್ ಎಕ್ಸ್ಪ್ಲನೇಷನ್. IVF ಅಂದ್ರೆ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ. ಆ ಡಾಕ್ಟರ್ ಕೈಗುಣದಿಂದ ಹಿಡಿದು ಹಾಸ್ಪಿಟಲ್ ಫೆಸಿಲಿಟೀಸ್ ವರೆಗೂ ತುಂಬಾನೇ ಇಂಪಾರ್ಟೆಂಟ್ ಅಂತ. I would say it's a team work. Experience and team work. See what people don't understand is ನನಗೆ ಎಷ್ಟೊಂದು ಜನ ಬಂದು ಹೇಳ್ತಾರೆ ತರಕಾರಿ ಅಂಗಡಿ ತರ ಇಲ್ಲಿ ತರ್ಕೊಂಡ್ರು ಕ್ಯಾರೆಟ್ ಸಿಗೋದು, ಅಲ್ಲಿ ತಗೊಂಡ್ರು ಕ್ಯಾರೆಟ್. Because my next question was exactly that. It's not like that because many of them don't understand how important the lab plays, center is, yes, plays. Yes. Because they're always working behind the scenes. ಹೌದು. So a good center ಅಲ್ಲಿ like ಡಾಕ್ಟರ್ ಎಷ್ಟು ಇಂಪಾರ್ಟೆಂಟ್, ನಾವ್ ಎಷ್ಟು ಚೆನ್ನಾಗಿ ಎಗ್ ತೆಗೆದು ಅವ್ರಿಗೆ ಕೈಯಲ್ಲಿ ಕೊಡ್ತೀನೋ ಅದನ್ನ ಬೆಳೆಸಿ ನಮಗೆ ಒಳ್ಳೆ ಎಂಬ್ರಿಯೋ ಕೊಡೋದು ಕೂಡ ಇಂಪಾರ್ಟೆಂಟ್. PCOS, PCOD ಈ ಎರಡು ಟರ್ಮ್ ಕೇಳಿಸ್ಕೊಂಡಿದ ತಕ್ಷಣನೇ ಆಬ್ವಿಯಸ್ಲಿ ಎಲ್ಲ ಮಹಿಳೆಯರಿಗೆ ಸ್ವಲ್ಪ ಭಯ ಆಗುತ್ತಪ್ಪ. ಚಿಕ್ಕ ವಯಸ್ಸಿನಿಂದಾನೇ ಇವರಿಗೆ PCOS ಅಥವಾ PCOD ಇತ್ತು ಅಂದರೆ ಅವ್ರ ತಲೆನಲ್ಲಿ ಒಂದು ಥಾಟ್ ಬಂದು ಕೂತ್ಬಿಟ್ಟಿರುತ್ತೆ. ವೆನ್ ದೇ ಹ್ಯಾವ್ ಟು ಗೆಟ್ ಪ್ರೆಗ್ನೆಂಟ್ ಇಟ್ ಕ್ಯಾನ್ ಗೆಟ್ ವೆರಿ ವೆರಿ ಡಿಫಿಕಲ್ಟ್ ಅಂತ. ಇದೆಲ್ಲ ಮುಂಚೆ ಆಗ್ತಿರ್ಬೋದೇನೋಪ್ಪ, ಆದರೆ ಇಂತಹ ಪ್ರಾಬ್ಲಮ್ಸ್ಗಳಿಗೆ ಸೊಲ್ಯೂಷನ್ಸ್ ಹುಡುಕ್ತಿರುವ ನಮ್ಮ ಡಾಕ್ಟರ್ಸ್ಗೆ ನಾವೆಲ್ಲರೂ ಒಂದು ದೊಡ್ಡ ಸಲಾಮ್ ಹೊಡಿಲೇಬೇಕಲ್ವಾ. ಇವತ್ತು ನನ್ನ ಜೊತೆ ಸ್ಟುಡಿಯೋನಲ್ಲಿ ಕೂತಿರೋರು ಒಬ್ರು ತುಂಬಾನೇ ಫೇಮಸ್ IVF ಸ್ಪೆಷಲಿಸ್ಟ್ ಹಾಗೂ ಗೈನಕಾಲಜಿಸ್ಟ್. ಕಳೆದ 20 ವರ್ಷಗಳಿಂದ ಅವರು ಈ ಸ್ಪೆಷಲೈಸೇಷನ್ ಅನ್ನ ಮಾಡ್ತಾ ಇದ್ದಾರೆ. ಮುಂಚೆ ಅವರು ಗುಣಶೀಲ IVF, NU ಫರ್ಟಿಲಿಟಿ, Cloud9 ಅಂತಹ ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್ ನಲ್ಲಿ ಕನ್ಸಲ್ಟೆಂಟ್ ಆಗಿದ್ರು. ಅಂಡ್ 2018ರಲ್ಲಿ ಫೈನಲ್ ಆಗಿ ಅವರೇ ತಮ್ಮ ಸ್ವಂತ ಸಂತತಿ IVF ಸೆಂಟರ್ ಅನ್ನ ಶುರು ಮಾಡಿದ್ರು. ಅಂಡ್ ಸದ್ಯಕ್ಕೆ ನನ್ನ ಜೊತೆ ಸ್ಟುಡಿಯೋನಲ್ಲಿ ಕೂತಿದ್ದಾರೆ ಡಾಕ್ಟರ್ ಅಶ್ವಿನಿ ಅವರು. ವೆರಿ 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 ವಾರ್ಮ್ ವೆಲ್ಕಮ್ ಟು ಯು ಮ್ಯಾಮ್, ಅಂಡ್ ಥ್ಯಾಂಕ್ ಯು ಸೋ ಮಚ್ ಇವತ್ತು ನನ್ನ ಸ್ಟುಡಿಯೋಗೆ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಪಲ್ಲವಿ, ಥ್ಯಾಂಕ್ ಯು ಫಾರ್ ದಿಸ್ ಇಂಟ್ರೊಡಕ್ಷನ್. ಮ್ಯಾಮ್, ನಾನು ಹೇಳಿರೋ ತರ PCOS, PCOD ಅನ್ನೋ ಈ ಪದಗಳು ಐ ಥಿಂಕ್ ತುಂಬ ರೀಸೆಂಟ್ ಆಗಿ, ವೆನ್ ಐಮ್ ಸೇಯಿಂಗ್ ರೀಸೆಂಟ್, ಮೇ ಬಿ ಅಬೌಟ್ 10-15 years ಇಂದ ನಾವು ಕೇಳ್ತಾ ಇರೋ ಪದಗಳಾಗಿರ್ಬೋದು. ಏನಕ್ಕಂದ್ರೆ ನಮ್ಮ ಅಮ್ಮ ಆಗಿರ್ಲಿ, ನಮ್ಮ ಅಜ್ಜಿ ಆಗಿರ್ಲಿ, ಅವರಿಗೆ PCOS, PCOD ಏನು ಅಂತ ಮುಂಚೆ ಗೊತ್ತಿರಲಿಲ್ಲ. ಸೊ IVF ಅನ್ನೋ ಈ ಒಂದು ಸ್ಪೆಷಲೈಸೇಷನ್ ಬಂದಿರೋದಕ್ಕೆ ಸಾಕಷ್ಟು ಕುಟುಂಬಗಳು ಕಂಪ್ಲೀಟ್ ಆಗಿದೆ. ಯು ಆರ್ ದ ರೀಸನ್ ವೈ ಸೋ ಮೆನಿ ಪೀಪಲ್ ಆರ್ ಸೋ ವೆರಿ ಹ್ಯಾಪಿ ಇನ್ ದಿಸ್ ವರ್ಲ್ಡ್ ಅಂತಾನೆ ಹೇಳ್ಬೋದು. ಬಿಕಾಸ್ ಯು ಹೆಲ್ಪ್ಡ್ ಕೌಂಟ್ಲೆಸ್ ನಂಬರ್ ಆಫ್ ಪೇರೆಂಟ್ಸ್. ಸೊ ಮೊದಲನೇ ಪ್ರಶ್ನೆ ಕೇಳಬೇಕಾಗಿರೋದು, ಯಾವ ಥರದ ಕಪಲ್ಸ್ ನಿಮ್ಮ ಹತ್ರ ಬರಬೇಕು, ಯಾವಾಗ ಅವರು ನಿಮ್ಮ ಹತ್ರ ಬರಬೇಕು? ಬೇಸಿಕಲಿ ಏನಂದ್ರೆ ಅವೇರ್ನೆಸ್ ಇರಬೇಕು. ಸೊ ಯಾವಾಗ ರೀಚ್ ಔಟ್ ಮಾಡ್ಬೇಕಂತ. ಕೆಲವ್ರು ಏನ್ ಮಾಡ್ತಾರೆ, ದೇ ನೋ ದಟ್ ದೇ ಆರ್ ನಾಟ್ ಕನ್ಸೀವಿಂಗ್ ಬಟ್ ಸ್ಟಿಲ್ ಆಗ್ಬಿಡ್ಲಿ, ನ್ಯಾಚುರಲ್ ಆಗಿ ಆಗ್ಬಿಡ್ಲಿ. ದೇ ಅಪ್ರೋಚ್ ಡಾಕ್ಟರ್, ದೇ ಮೇ ಸಜೆಸ್ಟ್ ಟ್ರೀಟ್ಮೆಂಟ್, ಅನ್ನೆಸರಿ ಟ್ರೀಟ್ಮೆಂಟ್ ಮಾಡ್ತಾರೆ, IVF ಕೇಳ್ತಾರೆ ಅಂದ್ಬಿಟ್ಟು ದೇ ಜಸ್ಟ್ ಕೀಪ್ ಆನ್ ಡಿಲೇಯಿಂಗ್. ಸೊ ವಾಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಸ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಬಯಾಲಜಿಕಲ್ ಕ್ಲಾಕ್. ಸೊ ವೆದರ್ ವಿ have tried or not, that keeps ticking. So maximum fertility ಈ 24-25 years ಏನಿದೆ ಆ ಟೈಮಲ್ಲಿ ಇರುತ್ತೆ. ಅದಾದ್ಮೇಲೆ it gradually starts declining. So after 30-35 it steeps down quite a bit. So anybody who has been trying for more than 1 year and they have not been able to conceive, at least they should go for an initial consultation to see ಎಲ್ಲ ಚೆನ್ನಾಗಿದೆಯಾ ಅಥವಾ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಚೆಕ್ ಮಾಡಿಸ್ಕೋಬೇಕಾಗತ್ತೆ. And if you're already age something like if the women is more than 35, ಸ್ವಲ್ಪ ಬೇಗ ಕನ್ಸಲ್ಟ್ ಮಾಡೋದು ಒಳ್ಳೆಯದು. ಕನ್ಸಲ್ಟೇಷನ್ ಅಂದ್ರೆ I don't mean treatment. At least go to a doctor, check if everything is okay, how long they can wait naturally. So these are the things which you should give importance to. Absolutely.
ಆ್ಯಂಡ್ ಆಸ್ ಅ ಗೈನಕಾಲಜಿಸ್ಟ್ ಆ್ಯಂಡ್ ಅ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಇದೊಂದು ಕನ್ಫ್ಯೂಷನ್ ಸಾಕಷ್ಟು ಜನ ಹತ್ರನೂ ಇರುತ್ತೆ. ಇವ್ರು ಫಸ್ಟ್ ಯಾರನ್ನ ವಿಸಿಟ್ ಮಾಡಬೇಕು? ಫಸ್ಟ್ ಗೈನಕಾಲಜಿಸ್ಟ್ನ ಹೋಗಿ ವಿಸಿಟ್ ಮಾಡಬೇಕಾ ಅಥವಾ ಫರ್ಟಿಲಿಟಿ ಸ್ಪೆಷಲಿಸ್ಟ್ನ ವಿಸಿಟ್ ಮಾಡಬೇಕಾ? ವಾಟ್ ಇಸ್ ಯೋರ್ ಒಪಿನಿಯನ್ ಆನ್ ದ್ಯಾಟ್? ಆಸ್ ಐ ಸೆಡ್, ಜನ ಹೆದರ್ಕೋತಾರೆ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಹತ್ರ ಹೋಗೋಕೆ. ಹೌದು. ಫೀಲ್ ಆಸ್ ಸೂನ್ ಆಸ್ ಯು ಗೋ ಯು ವಿಲ್ ಪುಷ್ ದೆಮ್ ಫಾರ್ ಟ್ರೀಟ್ಮೆಂಟ್ ಅನ್ನೆಸರಿ ಥಿಂಗ್ಸ್ ಅಂತ. ಐ ಮೀನ್ ಇಟ್ಸ್ ಫೈನ್, ಗೈನಕಾಲಜಿಸ್ಟ್ ಆದ್ರೂ ವಿಸಿಟ್ ಮಾಡ್ಬೋದು, ಫರ್ಟಿಲಿಟಿ ಸ್ಪೆಷಲಿಸ್ಟ್ ಆದ್ರೂ ವಿಸಿಟ್ ಮಾಡ್ಬೋದು. ಬೇಸಿಕ್ ಟೆಸ್ಟ್ ಮಾಡ್ಕೋಬೇಕು. ಇಟ್ ಮೀನ್ಸ್ ಒಂದು ಸ್ಕ್ಯಾನ್ ಆದ್ರೂ ಆಗಿರ್ಬೇಕು ಟು ಸಿ ಇಫ್ ಎವ್ರಿಥಿಂಗ್ ಇಸ್ ಓಕೆ. ಅಟ್ ಲೀಸ್ಟ್ ಫ್ಯೂ ಹಾರ್ಮೋನ್ ಟೆಸ್ಟ್ ಟು ಸಿ ವಾಟ್ ಎಕ್ಸಾಕ್ಟ್ಲಿ ಇಸ್ ಯೋರ್ ಓವೇರಿಯನ್ ರಿಸರ್ವ್, plus one semen analysis. If these three things are okay, then as long as somebody is guiding them properly, it doesn't matter whether you're seeing a gynecologist or a fertility specialist. Absolutely. And I'm sure ಈ ಥಾಟ್ ಸಾಕಷ್ಟು ಜನರಲ್ಲೂ ಬಂದಿದೆ. ಆ್ಯಂಡ್ ಐ ಹ್ಯಾವ್ ಟು ಸೇ ಇಟ್ ಇಸ್ ಆಲ್ಸೋ ಬಿಕಾಸ್ ದಿ ಎಲ್ಡರ್ಸ್ ಮೈಟ್ ಹ್ಯಾವ್ ಪುಟ್ ದಟ್ ಥಾಟ್ ಇನ್ ಟು ಅಸ್. ಈ ನಡುವೆ ಅವ್ರ ಮೇ ಬಿ IVF, IUI ಈ ಥರದ ಟ್ರೀಟ್ಮೆಂಟ್ಸ್ ಬಂದಾದಮೇಲೆ ಜನ ಜಾಸ್ತಿ ಆ ಥರದ ಟ್ರೀಟ್ಮೆಂಟ್ಸಿಗೆ ಹೋಗ್ತಿದ್ದಾರೆ ಅಂತ. ಆ ನ್ಯಾಚುರಲ್ ಕನ್ಸೆಪ್ಷನ್ ಅನ್ನೋದು ಆಗ್ತಾ ಇಲ್ಲ. ಈಸ್ ದೇರ್ ಅ ರೀಸನ್ ಬಿಹೈಂಡ್ ಇಟ್ ದಟ್ ಜನಕ್ಕೆ ಈ ನಡುವೆ ಹೊಸದಾಗಿ ಮದುವೆ ಆಗಿರೋರಿಗೆ ನ್ಯಾಚುರಲ್ ಕನ್ಸೆಪ್ಷನ್ ಇಸ್ ನಾಟ್ ಹ್ಯಾಪನಿಂಗ್? No, it's like ಎರಡು ತರ ಇದೆ. ಒಂದು, it's easy availability of facilities, but the other thing is like we are postponing ನಮ್ದು ಏಜ್ ಆಫ್ ಕನ್ಸೆಪ್ಷನ್ ಏನಿದೆ, ಏಜ್ ಆಫ್ ಮ್ಯಾರೇಜ್ ಏನಿದೆ, ಎಲ್ಲ ಡಿಲೇ ಆಗ್ತಾ ಇದೆ. So most of us are planning after 30, 32, 33, something like that. That is one reason. And other thing is globally also fertility decrease ಆಗ್ತಾ ಇದೆ. Sperm counts have gone down. Even the AMH ಅಥವಾ fertility potential ಏನಿದೆ, even for females it is going down for whatever reason. Environment ಇರ್ಬೋದು ಅಥವಾ ನಾವು ತಿಂತಾ ಇರೋ pesticides, all that could be the reason. So ಎರಡು ತರ ಇದೆ. It's not just we are pushing into treatment. It's also that nature is also taking a toll on the couple. So ಎರಡು ಅಫೆಕ್ಟ್ ಆಗ್ತಾ ಇದೆ. ಎಲ್ಲ ಎಫೆಕ್ಟ್ ಆಗ್ತಾ ಇದೆಯೋ ವಿ ಆರ್ ರೈಟ್ ನೌ ಪಾಪ್ಯುಲೇಷನ್ ನೋಡ್ತಾ ಇದ್ರೆ ಒಂದು ಕಡೆ ನಿಜವಾಗ್ಲೂ ಇಷ್ಟು ಪಾಪ್ಯುಲೇಷನ್ ಇದೆಯಾ ನಮ್ಮ ದೇಶದಲ್ಲಿ ಅಂತ ಒಂದ್ ಕಡೆ ಅನ್ಸುತ್ತೆ. ಆದ್ರೆ ಇನ್ನೊಂದ್ ಕಡೆ ವೆನ್ ಐ ಸಿ ಕಪಲ್ಸ್ ಸ್ಟ್ರಗ್ಲಿಂಗ್, ಲೈಕ್ ಐ ಸೆಡ್, ಐ ಥಿಂಕ್ 8 out of 10 newly wed couples are right now struggling to naturally conceive. So if they had to go through some ಟೆಸ್ಟ್ಸ್, ಈಗ ಯಾವುದೇ ಒಂದು ಪ್ರಾಬ್ಲಮ್ ಇದೆಯೋ ಇಲ್ವೋ ಅದು ಆಮೇಲೆ ಗೊತ್ತಾಗುತ್ತೆ, ಬಟ್ ಯಾವ ಥರದ ಟೆಸ್ಟ್ ಇಂದ ಅವರು ಶುರು ಮಾಡಬೇಕು? ಅವರು ವಾಟ್ ಇಸ್ ಇಟ್ ದಟ್ ಯು ರೆಕಮೆಂಡ್? ಥಿಂಗ್ ಏನಂದ್ರೆ ದೇ ಕ್ಯಾನ್ ಜಸ್ಟ್ ಸಿ ದ ಮೆನ್ಸ್ಟ್ರಲ್ ಸೈಕಲ್. ಪೀರಿಯಡ್ಸ್ ರೆಗ್ಯುಲರ್ ಆಗಿ ಬರ್ತಾ ಇದೆ ಅಂದ್ರೆ ಮೋಸ್ಟ್ ಪ್ರಾಬ್ಲಿ ದೇ ಆರ್ ಓವ್ಯುಲೇಟಿಂಗ್. ಸೊ ಈಗ ಏನಾದ್ರು ನಾವು ಹೇಳ್ದಂಗೆ PCOD ಆ ಥರ ಎಲ್ಲ ಇದ್ರೆ ಇರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ, ಅಂದ್ರೆ ಡಿಲೇಡ್ ಪೀರಿಯಡ್ಸ್ 2 months once, 3 months once ಇದ್ರೆ ಪ್ರಾಬ್ಲಿ ದೇ ಆರ್ ನಾಟ್ ಓವ್ಯುಲೇಟಿಂಗ್. ಸೊ ದೇ ಶುಡ್ they will need some help. The other thing is some people might have short cycles also. Okay. Instead of the 28-30 days, if they're having 25 days, 24 days, 23 days, ಇದು ಕೂಡ abnormality in the sense it may point towards low reserve ಇರ್ಬೋದು, low AMH ಅಥವಾ egg reserve ಕಡಿಮೆ ಆಗ್ತಾ ಇರ್ಬೋದು, ಅಥವಾ sometimes it may also point towards ovulation ಸರಿಯಾಗಿ ಆಗದೆ ಇರೋ ತರನು ಇರೋ ಚಾನ್ಸಸ್ ಇರುತ್ತೆ. The other thing is then, as I said, like if you really want to see if there's any problem, one baseline pelvic scan ಆಗಬೇಕು, ಯೂಟ್ರಸ್ ಓವರೀಸ್ ಎಲ್ಲ ನಾರ್ಮಲ್ ಇದೆ ಚೆಕ್ ಮಾಡ್ಕೋಬೇಕು, ಒಂದು ಹಸ್ಬೆಂಡ್ ಸಿಮೆನ್ ಅನಾಲಿಸಿಸ್ ಮಾಡಬೇಕಾಗತ್ತೆ, and few hormone test. Main thing is like these hormones which affect the ovulation, thyroid ಇರ್ಬೋದು, prolactin ಇರ್ಬೋದು, or there is something called AMH which will tell us where exactly we stand in terms of our ovarian reserve. ಈಗ AMH ನ ಕನ್ಸಿಡರ್ ಮಾಡಿದ್ರೆ ವಾಟ್ ಇಸ್ ಅ ಗುಡ್ AMH ನಂಬರ್ ಅಂತ ಜನಕ್ಕೆ ಗೊತ್ತಾಗಬೇಕು ಅಂದ್ರೆ ವಾಟ್ ಇಸ್ ದಟ್ ಗುಡ್ AMH ಅಂದ್ರೆ it tells us about ovaries reserve ಎಷ್ಟಿದೆ ಅಂತ ಅಂದ್ಬಿಟ್ಟು. Anything which is beyond 2 is considered to be good. But at the same time if it is less, it doesn't mean ನಿಮ್ ಪ್ರೆಗ್ನೆನ್ಸಿ ಆಗಲ್ಲ ಅಂತ. It can still, I mean, it just means that your reserve is coming down, so you need to kind of hasten up things. So somebody with a low AMH can also conceive naturally. It doesn't mean that you always need treatment, but it just alerts us that okay, you have to plan. AMH ಈಗ 1.5 ಆ ಥರ ಎಲ್ಲ ಇದ್ರೆ it just means that you have to plan your fertility. You can't be postponing in 1 ವರ್ಷ ನೋಡೋಣ, 2 years ನೋಡೋಣ ಅಂತ ಮುಂದೆ ಹಾಕಬಾರ್ದು ಅಂತ. It just tells about where exactly we stand. And ಟ್ಯೂಬ್ ಟೆಸ್ಟ್ ಅಂತ ಗೊತ್ತಾಗ್ತಾ ಇದೆ ನಮಗೆ. And I think ಟ್ಯೂಬ್ ಟೆಸ್ಟ್ ಅಂತ ಹೇಳಿದ ತಕ್ಷಣ ಜನಕ್ಕೆ ಫಸ್ಟ್ ಜ್ಞಾಪಕಕ್ಕೆ ಬರೋದು, ಇಸ್ ಇಟ್ ಗೋಯಿಂಗ್ ಟು ಬಿ ಪೇನ್ಫುಲ್, ಏನ್ ಮಾಡ್ತಾರಪ್ಪ ಇವರು ಟ್ಯೂಬ್ ಟೆಸ್ಟ್ ಅಂತ, ಬಿಕಾಸ್ ದಟ್ ಇಸ್ ಆಲ್ ದಟ್ ವಿ ಹರ್ಡ್. ಅಗೇನ್ ಇಟ್ ಈಸ್ ಲೈಕ್ ದೋಸ್ ಮಿತ್ಸ್ ದಟ್ ವಿ ಹವ್ ಆಲ್ವೇಸ್ ಹರ್ಡ್ ಅಲ್ವಾ? ಸೊ ಈ ಟ್ಯೂಬ್ ಟೆಸ್ಟ್ ಅಂದ್ರೆ ಏನು, ಅಂಡ್ ಇಸ್ ಇಟ್ ರಿಯಲಿ as painful as they say it is? The fallopian tubes na check ಮಾಡ್ತೀವಿ. See, whatever the egg comes, it has to come through the fallopian tube, ಅಲ್ಲಿಂದನೇ ಯೂಟ್ರಸ್ ಬರಬೇಕು. ಹೌದು. So tube open ಇದೆಯಾ ಅಲ್ವಾ, ಬ್ಲಾಕ್ ಇದೆಯಾ ಅಂತ ಚೆಕ್ ಮಾಡ್ಕೋತೀವಿ. These tubes are very thin in the sense the lumen is hardly about 1 millimeter. Oh, okay. So
ಅದು ಸ್ಕ್ಯಾನ್ ಅಲ್ಲಿ ನಮಗೆ ಗೊತ್ತಾಗಲ್ಲ ಓಪನ್ ಇದೆನಾ ಬ್ಲಾಕ್ ಇದೆನಾ. ಸೊ ವಿ ನೀಡ್ ಸಮ್ ಕೈಂಡ್ ಆಫ್ ಅನ್ ಇಂಡೈರೆಕ್ಟ್ ಟೆಸ್ಟ್. ಸೊ ಮೋಸ್ಟ್ಲಿ ಏನ್ ಮಾಡ್ತೀವಿ HSG ಅಂತ ಮಾಡ್ತೀವಿ. ಈ HSG ಅಲ್ಲಿ ಏನಾಗುತ್ತೆ, ನಾವು ಸ್ವಲ್ಪ ಯೂಟ್ರಸ್ ಒಳಗಡೆ ಡೈ ಪುಷ್ ಮಾಡ್ತೀವಿ. ಇಫ್ ದ ಟ್ಯೂಬ್ಸ್ ಆರ್ ಓಪನ್ ಇಟ್ ಕಮ್ಸ್ ಔಟ್ ಅಂಡ್ ಸ್ಪಿಲ್ಸ್ ಔಟ್ಸೈಡ್. ಸೊ ಅದ್ರದ್ದು ಎಕ್ಸ್ರೇ ತಗೋತೀವಿ. ಯಾ ಟು ಸಮ್ ಎಕ್ಸ್ಟೆಂಟ್ ಇಟ್ಸ್ ಪೇನ್ಫುಲ್. ಐ ಡೋಂಟ್ ಸೇ ಪೇನ್ಫುಲ್, ಸ್ವಲ್ಪ ಕ್ರಾಂಪ್ಸ್ ಇರುತ್ತೆ, ಬಟ್ ದಟ್ ಶುಡ್ ಬಿ ಟೋಲ್ಡ್ ಟು ಯು ಪ್ರಯರ್ ಓನ್ಲಿ. ಟೆಸ್ಟ್ ಮಾಡೋಕ್ ಮುಂಚೆನೆ ನಿಮ್ಗೆ ಹೇಳಿದ್ರೆ ದೇ ಪುಷ್ ಮಾಡಿದಾಗ ಒಂದ್ 2 ನಿಮಿಷ ಕ್ರಾಂಪ್ಸ್ ಬರುತ್ತೆ ಅಂದ್ರೆ ದೇ ಆರ್ ವೆಲ್ ಪ್ರಿಪೇರ್ಡ್. ಸೊ ಅದರ್ವೈಸ್ ಇಫ್ ಯು ಟೆಲ್ ದೆಮ್ ಗೋ ಅಂಡ್ ಗೆಟ್ ಎ ಟ್ಯೂಬ್ ಟೆಸ್ಟ್, ಅವ್ರಿಗೆ ಏನ್ ಅನ್ಸುತ್ತೆ ಯಾವ್ದೋ ಬ್ಲಡ್ ಟೆಸ್ಟ್ ಮಾಡ್ತಾರೆ ಅಥವಾ ಏನೋ ಚೆಕ್ಅಪ್ ಮಾಡೋ ತರದ್ ಇದು ಮಾಡ್ತಾರೆ. ಸಡನ್ಲಿ ವೆನ್ ದೇ ಗೋ ಥ್ರೂ ಆಲ್ ದೀಸ್ ಥಿಂಗ್ಸ್ ದೇ ಪ್ಯಾನಿಕ್. ಬಟ್ ಸ್ವಲ್ಪ ಡಿಸ್ಕಂಫರ್ಟ್ ಇರುತ್ತೆ, ಬಟ್ ಇಟ್ ಡಿಪೆಂಡ್ಸ್ ಆನ್ ಹೂ ಇಸ್ ಡೂಯಿಂಗ್ ದ ಟೆಸ್ಟ್, ಅಂಡ್ ದಟ್ ಕ್ಯಾನ್ ಬಿ ಮೇಡ್ ಕಂಪ್ಯಾರಿಟಿವ್ಲಿ ಪೇನ್ ಫ್ರೀ ಆಲ್ಸೋ. ಬಟ್ ಓನ್ಲಿ ಥಿಂಗ್ ಇಸ್ ತುಂಬಾ ಅಪ್ರೆನ್ಸಿವ್ ಇದ್ರೆ ವಿ ಕ್ಯಾನ್ ಡೂ ಇಟ್ ಅಂಡ್ ಅನಸ್ಥೀಶಿಯಾ ಆಲ್ಸೋ. Just adds to the cost of the procedure, so most of them don't opt for that. But if you're very apprehensive, you can always take sedation and get that done. ಇಲ್ಲ ಏನಾದ್ರೂ ಆಲ್ಟರ್ನೇಟಿವ್ ಇದೆಯಾ ಅದಕ್ಕೂ? No, we have come with something called painless HSD. Oh, nice. Painless HSD ಅಲ್ಲಿ ಏನಂದ್ರೆ we use a very narrow catheter, thin catheter. ಅದು and through that we push the dye. So it is done very slowly, so almost we can say that almost 70 to 80% pain reduction irutte. Very nice. So we do have an alternative. Adu pain adu but most important you have to be mentally prepared. You should know how the test is done. Adu gottidre, so you know when to expect what, so you are most likely you are comfortable. So of course ಈ ಟ್ಯೂಬ್ ಟೆಸ್ಟ್ ಎಲ್ಲ ಮಾಡಾದ್ಮೇಲೆ ಬೇರೆ ಎಲ್ಲ ಫರ್ಟಿಲಿಟಿ ಟೆಸ್ಟ್ ಮಾಡಾದ್ಮೇಲೆ ವಾಟ್ ಆರ್ ದ ಥಿಂಗ್ಸ್ ದಟ್ ಅಥವಾ ವಾಟ್ ಆರ್ ದ ಟ್ರೀಟ್ಮೆಂಟ್ಸ್ ಸಂತತಿ IVF ಅಲ್ಲಿ ನೀವು ಆಫರ್ ಮಾಡೋದು ಸೊ ದಟ್ ಕಪಲ್ ಕ್ಯಾನ್ ಕನ್ಸೀವ್? ಸಿಂಪಲ್ ಥಿಂಗ್ಸ್ ಅಂದ್ರೆ ವಿ ಜಸ್ಟ್ ಮಾನಿಟರ್ ದೇರ್ ನ್ಯಾಚುರಲ್ ಸೈಕಲ್. ಓವ್ಯುಲೇಷನ್ ಯಾವಾಗ ಆಗ್ತಾ ಇದೆ ಅಂತ ಹೇಳ್ತೀವಿ, ಸೊ ದಟ್ ಈಸ್ ದ ಫರ್ಟೈಲ್ ಪೀರಿಯಡ್. ತುಂಬಾ ಜನ ಏನ್ ಮಾಡ್ತಾರೆ, ಆಪ್ ಅಲ್ಲಿ ದೇ ಟ್ರೈ ಟು ಟ್ರ್ಯಾಕ್. ಸೊ ಆಪ್ಸ್ ಮೇ ವರ್ಕ್ ಇಫ್ ಯು ಹ್ಯಾವ್ ರೆಗ್ಯುಲರ್ ಸೈಕಲ್. ಸ್ವಲ್ಪ ಇರೆಗ್ಯುಲರ್ ಸೈಕಲ್ಸ್ ಇತ್ತಂದ್ರೆ ದಟ್ ಮೇ ನಾಟ್ ಗಿವ್ ಎನ್ ಇಂಡಿಕೇಶನ್. ಅಂಡ್ ಸಮಟೈಮ್ಸ್ ಯು ಕ್ಯಾನ್ ಯೂಸ್ ದ ಕಿಟ್ಸ್ ಬರುತ್ತೆ, ಓವ್ಯುಲೇಷನ್ ಕಿಟ್ಸ್, ದಟ್ ಆಲ್ಸೋ ಯು ಕ್ಯಾನ್ ಡೂ. ಬಟ್ most of the times they can also be inaccurate if the kits are not sensitive enough. So usually first treatment ಏನಂದ್ರೆ natural cycle monitoring ಮಾಡ್ತೀವಿ, ovulation monitor ಮಾಡಿ we just ask them to try at that time. For some people like irregular periods ಇದ್ರೆ ovulation ಆಗ್ತಾ ಇಲ್ಲ ಅಂದ್ರೆ mild ಆಗಿ ovulation induction ಮಾಡ್ತೀವಿ. ಅಂದ್ರೆ we give some medicines, usually tablets, or if required small amount of injections. Egg na grow ಮಾಡಿ we tell them again when it is ovulating. So the next step is intrauterine insemination, IUI ಅಂತ ಹೇಳ್ತೀವಿ. So ಇದರಲ್ಲಿ ಅಷ್ಟೇನೆ egg na induce ಮಾಡಿ when it is ovulating, instead of you trying, we take the semen sample, ಆಚೆ process ಮಾಡಿ ಚೆನ್ನಾಗಿರೋ motile sperms na we inject it into the uterus. So basically we are making sure that everything is there at the right time, and the chances of fertilization and implantation is more. ಇದು ಯಾವುದೂ ಆಗಿಲ್ಲ ಅಂದ್ರೆ ಲಾಸ್ಟ್ ಅಲ್ಲಿ IVF ಬೇಕಾಗುತ್ತೆ. IVF ಹೇಗೆ ಹೆಲ್ಪ್ ಮಾಡುತ್ತೆ ಅಂದ್ರೆ ಇದರಲ್ಲಿ ಅಟ್ ದ ಟೈಮ್ ವಿ ಸ್ಟಿಮ್ಯುಲೇಟ್ ಮಲ್ಟಿಪಲ್ ಎಗ್ಸ್ ನ ಸ್ಟಿಮ್ಯುಲೇಟ್ ಮಾಡ್ತೀವಿ, ಸಮಥಿಂಗ್ ಲೈಕ್ 10 to 15 eggs. ಸೊ ಆ 10 to 15 eggs ಓವ್ಯುಲೇಟ್ ಮಾಡ್ಬೇಕಂದ್ರೆ ವುಡ್ ಟೇಕ್ ಅಬೌಟ್ an year or so. ಬೇಸಿಕಲಿ ದಟ್ ಟೈಮ್ ಟು ಪ್ರೆಗ್ನೆನ್ಸಿ ಡಿಕ್ರೀಸ್ ಆಗುತ್ತೆ. ಅದೆಲ್ಲ ಆಚೆ ಕಲೆಕ್ಟ್ ಮಾಡಿ ನಾವೇ ಒಳ್ಳೆ ಸ್ಪರ್ಮ್ ನ ಇಂಜೆಕ್ಟ್ ಮಾಡೋದ್ರಿಂದ ವಿ ನೋ ವಿಚ್ ಒನ್ ಇಸ್ ಗ್ರೋಯಿಂಗ್, ವಿಚ್ ಒನ್ ಇಸ್ ನಾಟ್ ಗ್ರೋಯಿಂಗ್. ಸೊ ಇಟ್ basically helps us in best embryo selection. So hagagi that time to pregnancy decreases, and when you have a good embryo, chances of pregnancy is something like 60 to 70%. So that's how it helps, especially in unexplained iddaga. Absolutely. ಈ unexplained ಬರುತ್ತಲ್ವಾ, I think that is where most couples get disheartened. ಪ್ರಾಬ್ಲಮ್ ಇದೆ ಅಂತ ಗೊತ್ತು, ಆದರೆ ಪ್ರಾಬ್ಲಮ್ ಎಲ್ಲಿಂದ ಶುರುವಾಗಿದೆ ಅಂತ ಗೊತ್ತಿಲ್ಲ. ಆ ಪ್ರಾಬ್ಲಮಿಗೆ ಅಲ್ಟಿಮೇಟ್ಲಿ ಸೊಲ್ಯೂಷನ್ ಏನೋ ನೀವು ಕೊಟ್ಟಿದ್ದೀರಾ. ಐ ಥಿಂಕ್ ಸಾಕಷ್ಟು ಜನ ಫಿಸಿಕಲಿ ಪ್ರಿಪೇರ್ ಆಗೋದಕ್ಕಿಂತ ಮುಂಚೆ IVFಗೆ ಮೆಂಟಲಿ ಪ್ರಿಪೇರ್ ಆಗೋದು ತುಂಬಾನೇ ಇಂಪಾರ್ಟೆಂಟ್ ಆಗಿಬಿಡುತ್ತೆ. ಆ್ಯಂಡ್ ಇದರಲ್ಲಿ ಐ ಫೀಲ್ ಮೋರ್ ದೆನ್ ದ ವಿಮೆನ್, ದ ಮೆನ್ ಪ್ಲೇ ಅ ಬಿಗ್ ರೋಲ್. ಅವ್ರು ಯಾವ ತರ ಸಪೋರ್ಟ್ ಮಾಡ್ತಾರೆ, ಅವ್ರು ಯಾವ ತರ, ಬಿಕಾಸ್ ಫೈನಾನ್ಷಿಯಲಿ ಆಲ್ಸೋ ಇಟ್ ವಿಲ್ ಬಿ ಅ ಬರ್ಡನ್ ಫಾರ್ ದೆಮ್ ಬಿಕಾಸ್ ಇಟ್ ಇಸ್ ಅ ಪ್ರೊಸೀಜರ್ ದಟ್ ವಿಲ್ ಟೇಕ್ ಪ್ಲೇಸ್. ಬಟ್ ಇದೆಲ್ಲದರಲ್ಲೂ ವಿವ್ ಸ್ಪೋಕನ್ ಅಬೌಟ್ ವಿಮೆನ್, ನೋ ವಿಲ್ ಆಲ್ಸೋ ಹ್ಯಾವ್ ಟು ಟಾಕ್ ಅಬೌಟ್ ದ ಮೆನ್, ಬಿಕಾಸ್ ನೀವು ಹೇಳ್ದಂಗೆ ಲೋ ಸ್ಪರ್ಮ್ ಕೌಂಟ್ ಅನ್ನೋದು ತುಂಬಾನೇ ಕಾಮನ್ ಆಗೋಗಿದೆ ಈ ನಡುವೆ. ಸೊ ಇಸ್ ದೇರ್ ಅ ರೀಸನ್ ಬಿಹೈಂಡ್ ದಟ್? Again, as I said, environmental factors. See, globally sperm counts kadme aagta ide. See, even WHO has lowered their standards. See, munche ella normal sperm count andre 20 million anta barta ittu. Of late they have even decreased it to 15 million. Anything above 15 million is good enough anta. So globally sperm counts decrease aagta ide. Again, mostly because of the hormones we are ingesting, pesticides we are injecting. Then again, lifestyle, all these electronic gadgets, we really don't know where exactly we are going wrong. But globally it is coming down. So it is a global problem.
all the men need to understand this. Because the minute you say low sperm count, ಅವ್ರಿಗೆ ಐ ಥಿಂಕ್ ಮೆಂಟಲ್ ಬ್ಲಾಕ್ ಅನ್ನೋದು ಜಾಸ್ತಿ ಬಂದ್ಬಿಡುತ್ತೆ. ಸಾಕಷ್ಟು ಜನ ಬಂದು ಟೆಸ್ಟಿಂಗ್ ಮಾಡಿಸ್ಕೊಳ್ಳಲ್ಲ. ಇಷ್ಟೊಂದು ಸಲ ನಾವು ಕೂಡ ನೋಡಿದೀವಿ, ಹೆಂಡತಿ ಬಂದು ಟೆಸ್ಟಿಂಗ್ ಮಾಡಿ ಎವ್ರಿಥಿಂಗ್ ವಿಲ್ ಬಿ ಫೈನ್, ಬಟ್ ದ ಹಸ್ಬೆಂಡ್ ವಿಲ್ ಸ್ಟಿಲ್ ರೆಫ್ಯೂಸ್ ಟು ಗೆಟ್ ದ ಟೆಸ್ಟಿಂಗ್ done. But off late, especially in the urban population, men are more receptive. So they're more than happy to get everything, then accept that they have a fault. They're more than happy to go. I mean, they're very supportive. What I have seen is this young population, this generation is very supportive. Okay. See, they accept that they have a problem. They get into the treatment details. They're quite supportive to their wives. Yeah, financial burden irutte. ಹೌದು. But then somehow, I feel this generation is much more better than the previous generation. Absolutely. Where they were in the denial mode. Yes. Nandinu illa ella ninde. Ella ninde annadu. But is there any other way we can help them? ಟ್ರೀಟ್ಮೆಂಟ್ಸ್ ಆಗಿರ್ಬೋದು ಅಥವಾ ಬೇರೆ ಥರ ಯಾವುದಾದ್ರೂ ಹೆಲ್ಪ್ ಕೊಡ್ತೀರಾ ನೀವು, ಎಸ್ಪೆಷಲಿ ಫಾರ್ ದ ಮೆನ್? ಯಾ, ಅಂದರೆ ಡಿಪೆಂಡಿಂಗ್ ಆನ್ ವಾಟ್ ಈಸ್ ಗೋಯಿಂಗ್ ರಾಂಗ್, ಹಾರ್ಮೋನ್ಸ್ ಏನಾದರೂ ಅಬ್ನಾರ್ಮಲ್ ಇದ್ರೆ ಹಾರ್ಮೋನಲ್ ಟ್ರೀಟ್ಮೆಂಟ್ ಕೊಡ್ಬೋದು. ಅಥವಾ ಸಮ್ಟೈಮ್ಸ್ ಆಂಟಿ ಆಕ್ಸಿಡೆಂಟ್ಸ್ ಮೈಟ್ ಹೆಲ್ಪ್, ಸಮ್ಟೈಮ್ಸ್ ಲೈಫ್ ಸ್ಟೈಲ್ ಮೇಲೆ ಹೆಲ್ಪ್, ಆರ್ ಸಮ್ಟೈಮ್ಸ್ ಈವನ್ ಕೆಲವು ಸತಿ ವ್ಯಾರಿಕೋಸ್ ವೇನ್ಸ್ ಇರುತ್ತೆ. ಓಕೆ, ಅದಕ್ಕೆ ಸರ್ಜರಿ ಮಾಡಿದ್ರೆ ದಟ್ ಮೈಟ್ ಹೆಲ್ಪ್. ಸೊ ಡಿಪೆಂಡಿಂಗ್ ಆನ್ ವಾಟ್ ಎಕ್ಸಾಕ್ಟ್ಲಿ ಇಸ್ ದ ರೀಸನ್, ವಿ ಕ್ಯಾನ್ ಸ್ಟಿಲ್ ಹೆಲ್ಪ್ ದೆಮ್. ಆಫ್ಕೋರ್ಸ್ ಸಂತತಿ IVF ಅಂತ ನಾವು ಹೇಳ್ತಾ ಇದ್ದೀವಿ. ಸಾಕಷ್ಟು ಜನಕ್ಕೆ IVF ಏನು ಅಂತಲೇ ಗೊತ್ತಿರಲ್ಲ. ಸೊ ತುಂಬ ಸಿಂಪಲ್ ಆಗಿ ನೀವು ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ IVF ಅಂದರೆ ಏನು, ಯಾವ ಥರ ಮಾಡ್ತೀರಾ ಇದನ್ನು, ಈ ಪ್ರೊಸೀಜರ್ ಯಾವ ಥರ ಇರುತ್ತೆ? ಇಫ್ ಯು ಕ್ಯಾನ್ ಜಸ್ಟ್ ಗಿವ್ ಅಸ್ ಮೇ ಬಿ ಅ ವೆರಿ ಸಿಂಪಲ್ ಲೇಮ್ಯಾನ್ ಎಕ್ಸ್ಪ್ಲನೇಷನ್. IVF ಅಂದರೆ ಇನ್ವಿಟ್ರೋ ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ. ಸೊ ಒಳಗಡೆ ಬಾಡಿಯಲ್ಲಿ ಏನು ಎಗ್ ಗ್ರೋ ಆಗಿ ಬೆಳೆದು ಬಂದು ಇಂಪ್ಲಾಂಟ್ ಆಗುತ್ತೋ ನಾರ್ಮಲಿ 5 days ಓವ್ಯುಲೇಷನ್ ಆದ್ಮೇಲೆ ಟ್ಯೂಬಲ್ಲಿ ಬೆಳವಣಿಗೆ ಆಗುತ್ತೆ. ಆ 5 days ನಾವು ಆಚೆ ಲ್ಯಾಬಲ್ಲಿ ಮಾಡ್ತೀವಿ. ಸೊ ಹೌ ಡಸ್ ಇಟ್ ಹೆಲ್ಪ್ ಅಸ್? ಆಸ್ ಐ ಸೆಡ್, ಲೈಕ್ ಒಂದೇ ಸತಿ ನಾವು ಜಾಸ್ತಿ ಮೊಟ್ಟೆ ಕಲೆಕ್ಟ್ ಮಾಡೋದ್ರಿಂದ ವಿಲ್ ಹ್ಯಾವ್ ಪ್ಲೆಂಟಿ ಆಫ್ ದಮ್ ಇನ್ ಹ್ಯಾಂಡ್. ಅಟ್ ದ ಸೇಮ್ ಟೈಮ್ ನಾವೇ ಸ್ಪರ್ಮ್ನ ಸೆಲೆಕ್ಟ್ ಮಾಡಿ ಇಂಜೆಕ್ಟ್ ಮಾಡ್ತೀವಿ. ಸೊ ಫರ್ಟಿಲೈಸೇಷನ್ ಪಾರ್ಟ್ ಇಸ್ ಟೇಕನ್ ಕೇರ್. ಅದಾದ್ಮೇಲೆ ಯಾವ್ದು ಬೆಳೀತಾ ಇದೆ ಯಾವ್ದು ಬೆಳೀತಾ ಇಲ್ಲ ಅಂತ 5 days ನಾವು ಅಬ್ಸರ್ವ್ ಮಾಡ್ತೀವಿ. Even in the normal course alone, only about 30-35% of eggs will grow into good embryos. Okay. So we know which one is growing, which one is not growing. Alli filter ಮಾಡ್ಬಿಡ್ತೀವಿ. So whichever is the best one, ಅದನ್ನ select ಮಾಡಿ we transfer it into the uterus. Okay. And success rate, ma'am, IVF ಇವಾಗ, ಬಿಕಾಸ್ ದಟ್ ಹ್ಯಾಸ್ ಬಿಕಮ್ ವೆರಿ ಇಂಪಾರ್ಟೆಂಟ್ ಅಲ್ವಾ? ಫೈನಾನ್ಷಿಯಲಿ ನಾವು ಹೇಳ್ದಂಗೆ ಇಟ್ ಈಸ್ ಎಕ್ಸ್ಟ್ರಾ ಫಾರ್ ಅ ಕಪಲ್. ಸೊ ಸಕ್ಸಸ್ ರೇಟ್ ಯಾವ ತರ ಇದೆ IVFಗೆ ಇವಾಗ? ಸಕ್ಸಸ್ ರೇಟ್ ಅಂದ್ರೆ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ IVF has its limitations. Just because you're spending money, it doesn't always guarantee that you will have a good outcome. See, overall ನಮಗೆ IVF success rate ಅಂದ್ರೆ when you do a pregnancy test positive ಬರೋದು almost 60-70% ಬರುತ್ತೆ. Wow, okay. But again, like about 15-20% of them may not grow well. They may end up with abortions. So usually live birth rate ಅಂತ ಹೇಳ್ತೀವಿ, ಅಂದ್ರೆ pregnancy 9 months ವರ್ಗೂ ಕ್ಯಾರಿ ಆಗಿ ಡೆಲಿವರಿ ಮಾಡೋದು, it may be something like 40-50%. Okay. So people wonder, okay, ಅಷ್ಟೇ ಬರೋದಾ ಇಷ್ಟೊಂದು ಖರ್ಚು ಮಾಡ್ತಾ ಇದೀವಿ. But then you should understand, when you're trying naturally, the chances of getting pregnant is about 10-15%. And when you try with IUI, it's about 20-22%, even in good centers, best centers. So there are some factors which we cannot correct. ಅಂದ್ರೆ ಈಗ ಕ್ವಾಲಿಟಿ ಇರ್ಬೋದು, ಅಥವಾ ಕೆಲವ್ರಿಗೆ ತುಂಬಾ ಕಡಿಮೆ ಎಗ್ಸ್ ಬರುತ್ತೆ, 10-15 ಎಗ್ ಬರೋರು ಇರ್ತಾರೆ, 2-3 ಎಗ್ ಬರೋರು ಇರ್ತಾರೆ. ಸ್ಪರ್ಮ್ ಕ್ವಾಲಿಟಿ ಮೇ ಬಿ ವೆರಿ ಅಬ್ನಾರ್ಮಲ್. ಸಿ ಫೈನಲಿ, ಲೈಕ್ we cannot always guarantee that we'll have a good embryo. We can do the best, but then nature also has its role. Absolutely, I completely agree. And also I think ನೀವು ಎಲ್ಲೋ ಹೋಗಿ IVF ಮಾಡಿಸ್ಕೊಳ್ತೀರಾ, ಆ ಡಾಕ್ಟರ್ ಕೈಗುಣದಿಂದ ಹಿಡಿದು ಹಾಸ್ಪಿಟಲ್ ಫೆಸಿಲಿಟೀಸ್ ವರೆಗೂ ತುಂಬಾನೇ ಇಂಪಾರ್ಟೆಂಟ್ ಅಂತ. I would say it's a team work. Experience and team work. See, what people don't understand is, ನನಗೆ ಎಷ್ಟೊಂದು ಜನ ಬಂದು ಹೇಳ್ತಾರೆ, ತರಕಾರಿ ಅಂಗಡಿ ತರ ಇಲ್ಲಿ ತರ್ಕೊಂಡ್ರು ಕ್ಯಾರೆಟೇ ಸಿಗೋದು, ಅಲ್ಲಿ ತಗೊಂಡ್ರು ಕ್ಯಾರೆಟೇ. Why should because my next question was exactly that. It's not like that, because many of them don't understand how important the lab plays, center in embryologist is, place. Because they're always working behind the scenes. ಹೌದು. So a good center ಅಲ್ಲಿ, like ಡಾಕ್ಟರ್ ಎಷ್ಟು ಇಂಪಾರ್ಟೆಂಟ್, ನಾವ್ ಎಷ್ಟು ಚೆನ್ನಾಗಿ ಎಗ್ ತೆಗೆದು ಅವ್ರಿಗೆ ಕೈಯಲ್ಲಿ ಕೊಡ್ತೀನೋ ಅದನ್ನ ಬೆಳೆಸಿ ನಮಗೆ ಒಳ್ಳೆ ಎಂಬ್ರಿಯೋ ಕೊಡೋದು ಕೂಡ ಇಂಪಾರ್ಟೆಂಟ್. So the person who is managing your lab, your team who is working there, and the kind of facilities you are giving to the embryo is very important. See, embryo na ನಾವು ಸುಮ್ಮನೆ ಎಲ್ಲೋ ಇಟ್ರೆ, they are very sensitive. Even when the 2-3 minutes, if they're exposed to abnormal temperatures or abnormal pH, they don't grow. So A grade embryo barodu, C grade embryo barbodu, or it may lose its potential. So what kind of an incubator you have, how quality ಎಷ್ಟು critical ಆಗಿರುತ್ತೆ ಅಂದ್ರೆ,
so many times even slight pH ಅಲ್ಲಿ ಮೀಡಿಯಾನಲ್ಲಿ pH ಚೇಂಜ್ ಆಗಿಬಿಟ್ರೆ ಅದು ಎಂಬ್ರಿಯೋಸ್ ಬರ್ತಾ ಇರೋದಿಲ್ಲ. ಸೊ ವಿ ನೀಡ್ ಟು ಟ್ರ್ಯಾಕ್ ಡೌನ್ ಈಚ್ ಅಂಡ್ ಎವ್ರಿಥಿಂಗ್, ಯಾವ ಬ್ಯಾಚ್ ಮೀಡಿಯಾ ಬಂದಿದೆ, ಹೌ ಥಿಂಗ್ಸ್ ಆರ್ ದೇರ್, ಅಂಡ್ ಕ್ವಾಲಿಟಿ ಕಂಟ್ರೋಲ್ ಅಂತ ಹೇಳ್ತೀವಿ. ವಿ ಹ್ಯಾವ್ ಅವರ್ ಓನ್ ಲ್ಯಾಬ್ KPIs ಅಂದ್ರೆ we monitor our parameters, fertilization rates ಎಷ್ಟಿದೆ, pregnancy rates ಎಷ್ಟಿದೆ. Apart from patient factors, if these things are going down, we need to check each and everything. ಹೌದು, ಓಕೆ. So the kind of media we have used in that batch numbers, ಅದ್ರದ್ದು pH, air quality, VOCs ಜಾಸ್ತಿ ಆಗಿದೆಯಾ. So important that ಪಕ್ಕದಲ್ಲಿ ಏನಾದರೂ ಕನ್ಸ್ಟ್ರಕ್ಷನ್ ಆಗ್ತಾ ಇದ್ರೆ ಅದರಿಂದ ನಮ್ಮ ಲ್ಯಾಬ್ ಅಲ್ಲಿ ಅದು VOC, volatile organic compound, they are not seen, ಕಣ್ಣಿಗೆ ಕಾಣಿಸಲ್ಲ, but if the amount of that increases, will not get good embryos. So such sensitivity we have to maintain. Wow. So, apart from our skills, yes, the way we maintain our lab is also equally important. So that is not visible to the outside people. ಅವ್ರಿಗೆ ಅಂದ್ರೆ ಯಾರು ಡಿಸ್ಕೌಂಟ್ ಕೊಡ್ತಾರೋ, ಯಾರು ಡಿಸ್ಕೌಂಟ್, yes, free ಮಾಡ್ತಾರೋ, free consultations, they feel that this is where we should go because we are saving some money. But then everything comes at a cost. I mean, we definitely have to look into patients' pockets also. But at the same time, if you don't look into all these things in the lab, you cannot give a good result. See, one cycle agodu, you may end up doing 2-3 cycles. So that's how it is. But ಎಷ್ಟು ಸೈಕಲ್ ಮಾಡ್ಬೋದು ಡಾಕ್ಟರ್? As a woman, I mean, people have studied up to 5 to 7 cycles. I myself have seen patients who have gone through 6 to 7 cycles. Wow. But okay. Then, like you'll have to, when you're doing the second cycle, you should know, is there something which has gone wrong? Is there something which you can change it? So avaga it makes sense to go ahead with the second cycle, third cycle, fourth cycle. You can't just blindly go on doing without knowing what you're doing there. See, if something has gone wrong in the first attempt, you should at least make an attempt to see why it has gone wrong. If that is correctable, then second cycle ಮಾಡ್ಬೋದು, third cycle ಮಾಡ್ಬೋದು. So it depends. I mean, I have had patients who have gone through 7th cycle and conceived in the 7th cycle also. 7 cycles? Yeah. Wow, that's a lot. That's a lot. It is. How do you, if I can ask this question, how do you mentally prepare these women? 7 cycle ಮಾಡ್ಬೇಕು. ಆಬ್ವಿಯಸ್ಲಿ ಎಲ್ಲರೂ ಅದನ್ನ ಮಾಡಲ್ಲ. One thing is the finances which does them. Finances ಒಂದು ಕಡೆ ಇದ್ರೆ, physical toll, the amount it takes, because you are pumping so much of hormones in ನಿಮ್ಮ ಬಾಡಿನೇ ನಿಮ್ದಾಗಿರಲ್ಲ. ಬೆಳಿಗ್ಗೆ ಬ್ಲಡ್ ಟೆಸ್ಟು, ಸಾಯಂಕಾಲ ಬ್ಲಡ್ ಟೆಸ್ಟು, ಅದರ ಪ್ರಕಾರ ಮೆಡಿಸಿನ್ಸ್ ಕೊಡೋದು, ಹಾರ್ಮೋನ್ಸ್ ಕೊಡೋದು, ಇಟ್ಸ್ ಅ ಲಾಟ್. We have to spend quite a bit of time to counsel them. So it's not so easy, both for them also and for us also. But then the urge to get pregnant and the urge to have a baby is so much that they have endured all this. Absolutely. And I keep telling this to a lot of them also. ಜನ ಅನ್ಕೊಳ್ತಾರೆ, IVF ಮಾಡಿಸ್ಕೊಂಡು ಮಗು ಮಾಡ್ಕೊಂಡ್ಬಿಡೋದು. The amount of mental, physical strain. But at the same time, there are myths also. It's not so bad as you're thinking. Like you have to bed rest ತಗೋಬೇಕು, ಎದ್ದೊಳಂಗಿಲ್ಲ. People have so many myths and like people have scared them like ಇಷ್ಟು injections ಇರುತ್ತೆ, 3 months injection. It's not so bad. It's not so. So what are some of the myths that we can break today, doctor? See, most important thing, bed rest ತಗೋಬೇಕು. Okay. ನೀವು ಅಳ್ಳಾಡಂಗಿಲ್ಲ, ಸ್ಟೆಪ್ಸ್ ಹತ್ತಂಗಿಲ್ಲ, ಇದು ಮಾಡಂಗಿಲ್ಲ. All that is a myth. You can be as normal. Just ask you to restrict your unnecessary mobility so that ಎಕ್ಸ್ಟ್ರಾ ಎಕ್ಸರ್ಸೈಸ್ ಮಾಡಕ್ ಹೋಗ್ಬಿಡಿ. ನಾರ್ಮಲ್ ಆಗಿ ಏನ್ ಮಾಡ್ತೀರಾ ಹಾಗೆ ತಿಳ್ಕೊಂಡು ಓಡಾಡ್ಕೊಂಡಿರ್ತೀರಾ, that's what you do it. We have had patients who have just gone back to their work, been normal. But ಏನಾಗುತ್ತೆ, ಒಂದ್ಸತಿ ನೆಗೆಟಿವ್ ಬಂದ್ರೆ they'll start thinking, okay, ನಾನು ಇದೆಲ್ಲ ಮಾಡಬಾರ್ದಿತ್ತು, ಇದರಿಂದ ಆಗಿದೆ ಇದು ಅಂತ, ರೆಸ್ಟ್ ತಗೊಳ್ಳಿಲ್ಲ, ಅದಕ್ಕೆ ನೆಗೆಟಿವ್ ಬಂತು. ಬಟ್ ಆಕ್ಚುಲಿ ದೇ ಹ್ಯಾವ್ ಸ್ಟಡಿಡ್ ದ ಎಂಬ್ರಿಯೋ. ಇಮಿಡಿಯೇಟ್ಲಿ ರೇಡಿಯೋ ಲೇಬಲ್ ಮಾಡಿ ಸ್ಟಡಿ ಮಾಡಿದ್ದಾರೆ. ಆಸ್ ಸೂನ್ ಆಸ್ ಯು ಪುಟ್ ದ ಎಂಬ್ರಿಯೋ, ಇಫ್ ಯು ಗೆಟ್ ಅಪ್ ಅಂಡ್ ವಾಕ್ ಆಲ್ಸೋ, ಇಟ್ ಡಸಂಟ್ ಮೂವ್. ವೆರೆವರ್ ಇಟ್ ಇಸ್ ದೇರ್, ಇಟ್ ಜಸ್ಟ್ ಸ್ಟೇಸ್ ದೇರ್. ಸೊ ದೇರ್ ಇಸ್ ಅ ಪ್ರೋಸೆಸ್ ವಿಚ್ ಹ್ಯಾಪನ್ಸ್ ನ್ಯಾಚುರಲಿ. ಅದೇ ಇಲ್ಲೂ ಆಗತ್ತೆ. ಸೊ ಈ ಥರ ಐ ಆಮ್ ಶ್ಯೂರ್ ಅ ಲಾಟ್ ಆಫ್ ಕಪಲ್ಸ್ ನಿಮ್ಮ ಹತ್ರ ಬಂದಾಗ ದೆರ್ ವರ್ ಅ ಲಾಟ್ ಆಫ್ ಚಾಲೆಂಜಸ್ ದಟ್ ಯು ಹ್ಯಾಡ್ ಟು ಹ್ಯಾಂಡಲ್. ಇಫ್ ಯು ಕ್ಯಾನ್ ಜಸ್ಟ್ ಗಿವ್ ಅಸ್ ಸಮ್ ಎಕ್ಸಾಂಪಲ್ಸ್, ಯಾವ ಥರದ ಚಾಲೆಂಜಸ್ನ ನೀವು ಓವರ್ಕಮ್ ಮಾಡಿದಾರ ಕಪಲ್ಸ್ನ, ಹೌದಪ್ಪ ದಿಸ್ ಇಸ್ ದ ರೈಟ್ ವೇ ಟು ಗೋ ಅಂತ. ಬಿಕಾಸ್ ನಾ ಹೇಳ್ದಂಗೆ ಅ ಲಾಟ್ ಆಫ್ ಟೈಮ್ಸ್ ಜನ ಯೋಚನೆ ಮಾಡ್ತಾರೆ, ಡಾಕ್ಟರ್ಸ್ ಬೇಕು ಅಂತ IVF ಮಾಡಿಸ್ತಾರೆ. ನೋಬಡಿ ವಾಂಟ್ಸ್ to I don't think any doctor for that matter will want anybody to go through it. I mean, ಎಲ್ಲರೂ ಅಷ್ಟನ್ನೇ ಹೇಳೋದು, ನೀವು ನ್ಯಾಚುರಲ್ ಆಗಿ ಕನ್ಸೀವ್ ಮಾಡೋದೇ ಖುಷಿ
ಖುಷಿ ನಮಗೆ ಅಂತ. ಆಗಿಲ್ಲ ಅಂದ್ರೆ ಹೆಲ್ಪ್ ಮಾಡ್ತೀವಿ. ಬಟ್ ಈ ತರದ ಚಾಲೆಂಜಸ್, ಯಾವ ತರ ಚಾಲೆಂಜಸ್ ನೀವು ಫೇಸ್ ಮಾಡಿದಿರಾ ವೆನ್ ಇಟ್ ಕಮ್ಸ್ ಟು ಹ್ಯಾಂಡ್ಲಿಂಗ್ ದೀಸ್ ಕಪಲ್ಸ್? ಆಸ್ ಯು ಸೆಡ್, ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್ ಇಸ್ ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ. ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತೀರಾ, ಬಟ್ ವೈ ಇಟ್ ಇಸ್ ನೆಗೆಟಿವ್? ಕಮೆಂಟ್ ಯು ಸೆಡ್ ನನ್ನ ಫಾಲಿಕಲ್ ಚೆನ್ನಾಗಿ ಬಂದಿದೆ, ನನ್ನ ಟ್ಯೂಬ್ ಚೆನ್ನಾಗಿದೆ, ಸ್ಪರ್ಮ್ ಕೌಂಟ್ ಚೆನ್ನಾಗಿದೆ, ವೈ ಇಟ್ಸ್ ನಾಟ್ ವರ್ಕಿಂಗ್? ಸಿ ದೇರ್ ಸೋ ಮೆನಿ ಥಿಂಗ್ಸ್, ಲೈಕ್ ವಿ ಹ್ಯಾವ್ ಟು ರಿಯಲಿ ಸಿಟ್ ಅಂಡ್ ಲೈಕ್ ಸ್ಪೆಂಡ್ ಟೈಮ್ ವಿತ್ ದೆಮ್. ಓಕೆ, ಇಟ್ ಕುಡ್ ಬಿ ರಾಂಗ್ ಬಿಕಾಸ್ ವೆನ್ ವಾಟ್ ವಿ ಸಿ ಬೈ ಸ್ಕ್ಯಾನ್ ಇಸ್ ಜಸ್ಟ್ ಅ ಫಾಲಿಕಲ್. ಅದರಲ್ಲಿ ಎಗ್ ಕಾಣಲ್ಲ, ಎಗ್ ಇಸ್ ಅ ಮೈನ್ಯೂಟ್ ಸ್ಟ್ರಕ್ಚರ್ ವಿತ್ ಇನ್ ದಟ್. ಸೊ ಮೆನಿ ಟೈಮ್ಸ್ ವೆನ್ ವಿ ಡೂ IVF, ಸೊ ಅದರಲ್ಲಿ ಖಾಲಿ ಇರುತ್ತೆ, ಎಂಟಿ ಫಾಲಿಕಲ್ಸ್ ಬರುತ್ತೆ. ದೇ ಮೇ ನಾಟ್ ಬಿ ಗ್ರೋಯಿಂಗ್, ಮೆಚುರೇಷನ್ಸ್ ಕರೆಕ್ಟ್ ಆಗಿ ಆಗ್ತಾ ಇರೋದಿಲ್ಲ, ಅಥವಾ ಕ್ವಾಲಿಟಿ ಮೇ ಬಿ ಅಬ್ನಾರ್ಮಲ್. ಸೊ ದೇರ್ ಸೋ ಮೆನಿ ಥಿಂಗ್ಸ್ ವಿ ಕಾಂಟ್ ಡಯಾಗ್ನೋಸ್ ವೆನ್ ವಿ ಆರ್ ಡೀಲಿಂಗ್ ವಿತ್ unexplained. There is nothing unexplained. If you are not conceiving, there has to be something behind it. It's just that the tests what we have done have not identified it. Okay. So that is one thing. And the other thing is, like, many a times embryo is normal, everything is normal. But there could be immune factors which are operating and they are not allowing the embryo to grow. See, what in simple terms, what I tell my patients is, ಏನಾದರೂ fetus pregnancy ನಮ್ಮ ಬಾಡಿಯಲ್ಲಿ ಬೆಳಿಬೇಕಂದ್ರೆ it's definitely not 100% resembling you. It's some foreign body which is trying to grow inside you. So our body has to make some changes to accommodate that. So ನಾನು ನಾರ್ಮಲ್ ಆಗಿ ಏನಾಗುತ್ತೆ, when you have intercourse, spermಗೆ exposure ಆಗಿ some amount of immunity ಬಂದಿರುತ್ತೆ to, if I have to tell in simple language. And when the pregnancy happens, there are some hormones which kind of change your immune system so that our body doesn't react against it. ಅದನ್ನ immunity-ನ low ಮಾಡುತ್ತೆ. But for some people that is deficient. It is not possible for us to quantify. Okay, ನಿಮ್ಗೆ ಇದರಿಂದ deficiency ಇದೆ, we are trying to do that. A lot of changes have happened in immunology part ಅಲ್ಲಿ, but there's no single test which can tell, okay, this is what is your problem. Okay. So it's all like we have to figure it out as and when you get it. If this is not happening, this is not happening, this could be the treatment, this could be the thing anta. That is very difficult to explain for the patients. ತುಂಬಾ ಸತಿ ಎಂಬ್ರಿಯೋ ಚೆನ್ನಾಗಿರುತ್ತೆ, ಈವನ್ ಕ್ರೋಮೋಸೋಮ್ ಟೆಸ್ಟ್ ಮಾಡಿ ಹಾಕಿರ್ತೀವಿ, PGT ಏನು, even that may not implant. So ಆ ತರ ಇರುವಾಗ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡೋದು, it is very difficult because as I said, like, one is financial part, they would have spent quite some money. The other thing is they would have spent, it's emotionally taking a toll. Time ಕೊಟ್ಟಿರ್ತಾರೆ ಅಂತ. Time, and they come with a very high expectation. Sometimes they have to answer their in-laws, answer their parents. They'll all ತಲೆ ಮೇಲೆ ಕುತ್ಕೊಂಡ್ಬಿಟ್ಟಿರ್ತಾರೆ, ಏನಾಯ್ತು. So if this is not working, we'll go to that doctor, this doctor. So they have to balance all that. One is dealing with the negativity, then answering to the family, then next what. So many things come into picture. And I'm sure ಡಾಕ್ಟರ್ ನಿಮ್ಮ ಹತ್ರ ಸಾಕಷ್ಟು ಕೇಸಸ್ ಇದ್ದೇ ಇರುತ್ತೆ, ಬಟ್ ನಿಮ್ಮ ಮೋಸ್ಟ್ ಸ್ಪೆಷಲ್ ಕೇಸ್ ಅಂದ್ರೆ ಯಾವ್ದಾದ್ರು ಇದೆಯಾ ದಟ್ ಯುಡ್ ಲೈಕ್ ಟು ಶೇರ್ ವಿತ್ us? Something that, so many things, because so many times we demotivate the patient. Okay, this is not going to work. But I always tell, sometimes patients have that this thing alla, no, you do it, it will work. Correct. I had this couple, like, multiple failures, some 4-5 times she has had IVFs, not worked, multiple times abortions ella agide. And this time when I said, okay, endometrium, hardly I was getting 3 mm. Normally, usually we transfer when it is around 7 mm, 8 mm atara. 3 mm endometrium, you are definitely not going to conceive. You just leave this, go for a surrogacy. No, you put it for me. I want it for me. And then finally we just put it and she conceived. Oh, nice. 6th or 7th time. Yeah. I thought she'll not conceive, she'll abort. On and off she had bleeding, but to my surprise, she pulled on. Till 34 weeks she pulled on and she had a healthy baby. And I think there is this one more, I don't know whether it's a myth, because ನೀವು ಮಲ್ಟಿಪಲ್ ಎಗ್ಸ್ ನ ಹಾಕ್ತೀರಾ ಅಂತ, ಟ್ವಿನ್ಸ್ ಆಗೋದು, ಟ್ರಿಪ್ಲೆಟ್ಸ್ ಆಗೋದು, ಅಥವಾ 4 ಮಕ್ಕಳಾಗೋದು, which we've seen in a lot of cases. We've seen a lot of it. So is this a guarantee every time? It's not like that. See, one embryo adre, like, usually the success rate is around 40%. Implantation potential of one embryo. When we put 2, it goes to something like 60-65%. See, as I said, like, people would have invested so much time, money and all. We just have to weigh between both the things. Getting a multiple pregnancy and at the same time facing a failure. So most of us end up with 2 embryos and patients are okay with it. And most of the times twins are manageable. But if there is a A-grade embryo, if the patient is ready to take a chance, we usually go with single embryo as well. Especially single embryo ಹಾಕ್ಬೇಕಂದ್ರೆ PGTA ಮಾಡಿ ಹಾಕೋದು ಬೆಟರ್.
because the reason why we put 2 is many of them are chromosomally abnormal. That's why they don't implant. If you've tested the embryo, you can confidently go and put a single embryo. PGT ಅಂದ್ರೆ ಏನು ಡಾಕ್ಟರ್? ಸಾರಿ, PGT ಅಂದ್ರೆ ಬೇಸಿಕಲಿ ಲೈಕ್ ಎಂಬ್ರಿಯೋನ ನಾವು ಕ್ರೋಮೋಸೋಮ್ಸ್ ನಾರ್ಮಲ್ ಇದೆಯಾ ಇಲ್ವಾ ಅಂತ ಅದನ್ನ ಚೆಕ್ ಮಾಡೋದು. ಓಕೆ, ಎಂಬ್ರಿಯೋ ಟೆಸ್ಟಿಂಗ್ ಮಾಡಿ ಯಾವ್ದು ಕ್ರೋಮೋಸೋಮ್ ಅಲ್ಲಿ ನಾರ್ಮಲ್ ಇದೆನೋ ಅದನ್ನ ಹಾಕ್ತಿವಿ. ಸೊ ಮೋಸ್ಟ್ ಕಾಮನ್ ರೀಸನ್ ಫಾರ್ ಫೇಲ್ಯೂರ್ ಇಸ್ ಎಂಬ್ರಿಯೋ ಏನಾದ್ರೂ ಅಬ್ನಾರ್ಮಲ್ ಇದ್ರೆ, ಜೆನೆಟಿಕಲಿ ಅಬ್ನಾರ್ಮಲ್ ಇದ್ರೆ, ಇವನ್ ದೋ ಇಟ್ ಲುಕ್ಸ್ ನಾರ್ಮಲ್, ಜೆನೆಟಿಕಲಿ ಇಟ್ ಕ್ಯಾನ್ ಬಿ an abnormal embryo. There's a most common reason why IVF doesn't work. So if you can test the embryo, that will, I mean, even then it can fail in about 10-15%, but then at least we can confidently go ahead and put a single embryo. I'm sure, I think I saw this in one of the series. I don't know whether it's the truth or not, but ಇದನ್ನ ನಿಮಗೆ ಕೇಳಲೇಬೇಕು ಅಂತ ಯೋಚನೆ ಮಾಡ್ಕೊಂಡಿದ್ದೆ ಇವತ್ತು ಬೆಳಿಗ್ಗೆ ನಾನು. IVF ಮಾಡಿಸಿದಾಗ ನೀವು ಹೇಳ್ದಂಗೆ ಯು ಚೂಸ್ ದ ಗ್ರೇಡ್ A ಎಂಬ್ರಿಯೋನೇ ಕರೆಕ್ಟಾಗಿ. ಸಾಕಷ್ಟು ಸೆಂಟರ್ಸ್ಗಳಲ್ಲಿ ತುಂಬಾ ಚೆನ್ನಾಗಿರೋ ಎಂಬ್ರಿಯೋಸನ್ನ ಸೆಲೆಕ್ಟ್ ಮಾಡ್ತಾರೆ. ಸೊ ಮಗು ತುಂಬಾ ಇಂಟೆಲಿಜೆಂಟ್ ಆಗಿರೋದು ಹುಟ್ಟುತ್ತೆ, ಅಥವಾ ಮಗು ಈ ಥರ ಬೆಳ್ಳಗೆ ಹುಟ್ಟುತ್ತೆ, ಇಲ್ಲ ಬ್ಯೂಟಿಫುಲ್ ಹೇರ್ ಏನೋ. Is this a possibility, or is this just one myth saying, hey? No, we can't make out the embryo. All the embryos look the same. So, I mean, parents ಹೆಂಗಿರ್ತಾರೋ ಹಂಗೆ ಇರುತ್ತೆ. But sometimes ಈಗ ಥರ್ಡ್ ಪಾರ್ಟಿ ಅಂದ್ರೆ ಡೋನರ್ ಎಗ್ ಎಲ್ಲ ಹೋಗ್ತಾರಲ್ಲ, ಅವ್ರಿಗೆ ಲೈಕ್ they usually ಹಂಗೆ ಫೇರ್ ಇರೋರು ಬೇಕು. So that is what is their criteria. They have to be pretty, they have to be good looking. Marketing ಮಾಡ್ತಾ ಇದ್ರು, ಮಾರ್ಕೆಟ್ಗೆ ಹೋಗಿ ಟೊಮ್ಯಾಟೋನ ಸೆಲೆಕ್ಟ್ ಮಾಡ್ದಂಗೆ ಇವರು. Then the other partner also matters, so it can turn out either ways. So I mean, there's nothing like that. ಆ ಥರ ಏನಿರೋದಿಲ್ಲ. Like whatever is the parents' genetic makeup, most of the babies also end up like that. Because for us all the embryos look the same. ಅದು ಬಾಯ್ ಆಗಲ್ಲ, ಫೇರಾ, ಅದೇನೋ ನಾವು ಗೊತ್ತಾಗಲ್ಲ. ಓಕೆ, they all look the same. We usually transfer on 5th day. 5th day ಎಲ್ಲದು ಎಂಬ್ರಿಯೋ ಒಂದೇ ತರ ಕಾಣುತ್ತೆ. So there's nothing we can make out in that. ಫ್ಯಾಂಟಾಸ್ಟಿಕ್. ಆಫ್ ಕೋರ್ಸ್ IVF ಅಂತ ಹೇಳಿದಾಗ ಜನಕ್ಕೆ ಇನ್ನೊಂದು ಮಿತ್ ಏನು ಇರುತ್ತೆ ಅಂದರೆ, ಡೋನರ್ ಎಗ್ಸ್ನ ತಗೊಂಡಾಗ ದಟ್ ದ ಬೇಬಿ ವಿಲ್ ನಾಟ್ ಬಿ ದೇರ್ಸ್, ಇದೊಂದು ಬರೀ ಸರಗಸಿ ಮಾಡ್ದಂಗೆ ಇರುತ್ತೆ ಅಂತ. ಸೊ ವಾಟ್ ಈಸ್ ಯೋರ್ ಟೇಕ್ ಆನ್ ಇಟ್? ಬಿಕಾಸ್ ಆಸ್ ಐ ಫೀಲ್ ಆಸ್ ಅ ಮದರ್, once the baby is in you, baby is yours. ನೀವೇನ್ ಯೋಚನೆ ಮಾಡ್ತಾ ಇದ್ದೀರಾ, ನೀವೇ ಹೇಗಿರ್ತೀರಾ, ನೀವೇನ್ ತಿಂತಾ ಇದ್ದೀರಾ, ನೀವೇನ್ ಕೇಳಿಸ್ಕೊಳ್ತಾ ಇದ್ದೀರಾ, ಎವ್ರಿಥಿಂಗ್ ಗೋಸ್ ಇನ್ ಟು ದಿ ಎಂಬ್ರಿಯೋ ಡೈರೆಕ್ಟ್ಲಿ, ಬಿಕಾಸ್ ದೆರ್ ಇಸ್ ಅ ಡಿರೆಕ್ಟ್ ಕನೆಕ್ಷನ್ ವಿತ್ ದಟ್. ಬಟ್ ಈ ಒಂದು ಮಿತ್ ಕೂಡ ಜನ ಯೋಚನೆ ಮಾಡ್ತಾರೆ, ಬೇರೆಯವರು ಡೋನರ್ ಎಗ್ನ ತಗೊಂಡ್ರೆ ಈ ಪ್ರಾಬ್ಲಮ್ಸ್ ಆಗಬಹುದು ಅಂತ. ವಾಟ್ ಈಸ್ ಯೋರ್ ಟೇಕ್ ಆನ್ ದಟ್? See, some people have so much of problems that, as I said, like it may not be possible for them to conceive with their own gamete. ಆ ಥರ ಇದ್ದಾಗ ಡೋನರ್ ಸಜೆಸ್ಟ್ ಮಾಡ್ತೀವಿ. ಬಟ್ ಆಲ್ಮೋಸ್ಟ್ 9 out of 10 couple are apprehensive to go. They take multiple settings, they'll have all these apprehensions ಇರುತ್ತೆ. ಯಾರು ಡೋನರ್ನ ಲೈಕ್ straight away ಒಪ್ಕೊಳ್ಳೋದಿಲ್ಲ. But then if that is the only option and ಅದು ಬಿಟ್ರೆ if you're not able to conceive, then many a times they agree and then go ahead. But once they conceive, I've never had a couple coming back and telling me that, okay, this is not my child, ಆ ಥರ ಇದೆ ಅಂತ. They're more than happy to take care of the children. And in fact, I've had 2 patients with multiple failures. They conceive, I mean, ಇದೆಲ್ಲ ಕನ್ಸೀವ್ I mean, ಈ ಥರ ಥರ್ಡ್ ಪಾರ್ಟಿ ಆದಮೇಲೆ, so they are surprised they've conceived naturally and they've aborted that baby. So that is the kind of attachment they have. As you said, like they carry the baby 9 months. I don't think that is going to be a problem. So far nobody has come back telling that we are facing a problem either with the child or the parents. ಫ್ಯಾಂಟಾಸ್ಟಿಕ್. ಸೊ ಫೈನಲ್ ಆಗಿ ಡಾಕ್ಟರ್, ನೀವು ಎಲ್ಲರಿಗೂ ಒಂದು ಮೆಸೇಜನ್ನ ಕೊಡಬೇಕು ಅಂದರೆ, ಎಸ್ಪೆಷಲಿ ಇನ್ ದ ನ್ಯೂ ಏಜ್ ಕಪಲ್ಸ್, ನಾವು ಮುಂಚೆ ಮನೆ ತುಂಬ ಮಕ್ಕಳಿದ್ದವರು ಇವಾಗ ಮನೆಗೆ ಒಂದು ಮಗು ಇದ್ರೂ ಸಾಕು ಅನ್ನೋ ಸ್ಟೇಟ್ಗೆ ಬಂದು ನಿಂತಿದ್ದೀವಿ ನಾವೆಲ್ಲರೂ. ಸೊ ಇವ್ರಿಗೆಲ್ಲರಿಗೂ ನೀವು ಇವತ್ತು ಒಂದು ಮೆಸೇಜ್ ಕೊಡಬೇಕು ಅಂದರೆ ಏನು ಕೊಡೋಕ್ಕೆ ಇಷ್ಟಪಡ್ತೀರಾ? See, as I said, like we may start late. ನಮ್ಮದು careers ಇರುತ್ತೆ, studies ಇರುತ್ತೆ, we have so many aspirations in life, but this is also going to be a part of your life. It's not just earning money and then making your career and all that. So I mean, it's not like ಮುಂದೆ ಮಾಡಿದ್ರೆ once we settle down we'll plan, once we do that, it is never ending process. After 30 you will have another goal to do, after 35 you will have another goal to do. So this fertility part, it has to happen at the right age. I don't think you should postpone. See, finally we have had couples who have postponed everything. After 40-45 they come back, I need a child now. Yes. Yeah. And that happens in most of the people. I mean, people who have voluntarily
denied that I don't need a child in my this thing, we are happy with ourselves anta, they have also come back. They've come back so late, 40, 42, but that urge is always there. So how much ever you deny, very rarely, like there are few couples who say we don't want anta, but most of them who decide not to have also come back. Doctor, I have couple of more questions. Sorry, I seriously slipped out of my mind. ನೀವು ಇದ್ರ ಬಗ್ಗೆ ಹೇಳಿದ್ರೆ ಅದಕ್ಕೆ ಜ್ಞಾಪಕಕ್ಕೆ ಬಂತು ನಂಗೆ. ಈ ನಡುವೆ ಎಗ್ ಬ್ಯಾಂಕಿಂಗ್ ಅಂತ ಮಾಡ್ತಾ ಇದ್ದಾರೆ. ಯುನೋ 22, 23 ಅಥವಾ ಮೇ ಬಿ when they're 24, 25 ಅವ್ರ ಎಗ್ನ ಬ್ಯಾಂಕ್ ಮಾಡಿ whenever they want to, like you said, maybe when they're 35, 36 financially stable ಆದ್ಮೇಲೆ ಅವರು ಕನ್ಸೀವ್ ಮಾಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾರೆ. Is this a possibility now? Yeah, it is. And is it a good idea? Yeah, of course it is a good idea. See, if you're very sure that okay, this is what you're going to take some time, and then after that you're going to plan your pregnancy, egg banking ಮಾಡ್ಬೋದು. So similar to IVF, we stimulate their ovaries, collect all the eggs and freeze them. And if you're already married, we just inject the husband's sperms and like freeze the embryos. But then as I said, like you should take an early decision. See, ನಮ್ಗೆ number of eggs which we freeze also matters. Yeah. If you're deciding to freeze the egg at 36, 38, 39, when you're getting very few eggs, Very few ones. they may not survive, they may not give rise to a good embryo when we try to use them. So if you're already sure that you're going to plan in the near future, freeze it when you're young. Yeah. So ಪ್ಲೀಸ್ ಕೇಳಿಸ್ಕೊಳ್ರಮ್ಮ, ತುಂಬಾ ಇಂಪಾರ್ಟೆಂಟ್ ಇದು. ಏಜ್ ಫ್ಯಾಕ್ಟರ್, ಸಾಕಷ್ಟು ಜನ ಅದನ್ನೇ ಯೋಚನೆ ಮಾಡ್ತಾರಲ್ಲ, ಏಜ್ ಫ್ಯಾಕ್ಟರ್, ಏಜ್ ಇಸ್ ನಾಟ್ ಅ ಫ್ಯಾಕ್ಟರ್ ಅಂತ ನಾವು ಯೋಚನೆ ಮಾಡ್ತೀವಿ, ಬಟ್ ಇಟ್ ಈಸ್ ನಾಟ್ ಟ್ರೂ. ಬಯಾಲಜಿ ಯೋಚನೆ ಮಾಡಲೇಬೇಕು ನಾವು. ಡಾಕ್ಟರ್ ಹೇಳ್ದಂಗೆ 24, 25, 26 ದಟ್ ಇಸ್ ಅ ಗುಡ್ ಟೈಮ್. ಯಾ, ಮ್ಯಾಕ್ಸಿಮಮ್ ಫರ್ಟಿಲಿಟಿ ಇರೋ ಟೈಮು. ನೀವೇನು ಮದುವೆ ಆಗಿ ಅಂತ ಹೇಳ್ತಲ್ಲ, ಬಟ್ ಅಟ್ಲೀಸ್ಟ್ ನಿಮ್ಮ ಎಗ್ಸನ್ನ ಬ್ಯಾಂಕ್ ಮಾಡಿಟ್ಕೊಳ್ಳಿ. ಮದುವೆ ಆದಮೇಲೆ ಯುನೋ at any point in time ಬೇಕು ಅಂದ್ರೆ ಅಟ್ಲೀಸ್ಟ್ ರಿಸರ್ವ್ ಅಲ್ಲಾದ್ರೂ ಇರುತ್ತೆ ನಿಮಗೆ. ಅಂಡ್ ದಿಸ್ ಇಸ್ ಸಮಥಿಂಗ್ ದಟ್ ವಿಲ್ ಕೀಪ್ ಕಮಿಂಗ್ ಟು ಯು ಮಂತ್ ಆನ್ ಮಂತ್. and it's a simple procedure, anybody can avail that. ಅಂಡ್ ಪೇನ್ಲೆಸ್ ಪ್ರೊಸೀಜರ್ ಬೇರೆ ಈ ನಡುವೆ ಇದು ಮಾಡ್ತಾ ಇದ್ದಾರೆ. ಪೇನ್ ಇತ್ತು ಅಂದ್ರೂ ಸ್ವಲ್ಪ ಕ್ರಾಂಪಿಂಗ್ ಇವ್ರು ಹೇಳ್ದಂಗೆ. No, ಇದರಲ್ಲಿ ಸೆಡೇಟ್ ಮಾಡಿ ತಗೋತೀವಿ, ಅನಸ್ತೀಶಾ ಕೊಟ್ಟಿರ್ತೀವಿ, they don't feel anything. ಮತ್ತೆ ಇನ್ನೇನ್ ಬೇಕಾಗುತ್ತೆ ಹೇಳಿ, ತುಂಬಾನೇ ಇಂಪಾರ್ಟೆಂಟ್ ಅದು. ಇನ್ನೊಂದು ಪ್ರಶ್ನೆ ಕೇಳಬೇಕಿದ್ದು, IVF ಮಾಡಿಸ್ಕೊಳಕ್ಕೂ ಡೋನರ್ ಎಗ್ ಆಗಿರಬಹುದು ಅಥವಾ ಯುನೋ ಅವ್ರದೇ ಎಗ್ ಆಗಿರಬಹುದು, ಏಜ್ ಲಿಮಿಟ್ ಅನ್ನೋದು ಏನಾದ್ರು ಇದೆಯಾ? ಅದನ್ನೇನಾದ್ರೂ ಚೆಕ್ ಮಾಡ್ತೀರಾ ನೀವು? See, usually after 40 own egg ಅಲ್ಲಿ ಮಾಡೋದು ಕಷ್ಟ ಆಗುತ್ತೆ, but then we have had people like, as I said, ಸ್ವಲ್ಪ chromosomal problems ಎಲ್ಲ ಜಾಸ್ತಿ ಇರುತ್ತೆ. ಆವಾಗ್ಲೂ ಟ್ರೈ ಮಾಡ್ಬೋದು, ಬಟ್ ಅದೇ ಮಲ್ಟಿಪಲ್ ಅಟೆಂಪ್ಟ್ಸ್ ಬೇಕಾಗ್ಬೋದು, ಬಿಕಾಸ್ ವಿಲ್ ಗೆಟ್ ವೆರಿ ಫ್ಯೂ 2-3 eggs ಸಿಗುತ್ತೆ. ಅದನ್ನ ಕ್ರೋಮೋಸೋಮ್ ಅಲ್ಲಿ ನಾ ಹೇಳ್ದಂಗೆ ಕ್ರೋಮೋಸೋಮ್ ಟೆಸ್ಟ್ ಮಾಡ್ಬೇಕಾಗತ್ತೆ, PGTM ಮಾಡಿ ವಿ ಕ್ಯಾನ್ ಯೂಸ್ ದಟ್. ಬಟ್ ಯೂಶಲಿ ಆಫ್ಟರ್ 40 ಓನ್ ಎಗ್ ಸ್ವಲ್ಪ ಕಷ್ಟ ಆಗುತ್ತೆ. ಅಂಡ್ ಆಸ್ ಪರ್ ಇವಾಗ ART ಬಿಲ್ ಅಂತ ಬಂದಿದೆ, ಮುಂಚೆ ಇದೆಲ್ಲ ಲೀಗಲಿ ರೆಗ್ಯುಲೇಟೆಡ್ ಇಲ್ಲ, ಬಟ್ ಸಿನ್ಸ್ 2022 ವಿ ಹ್ಯಾವ್ ಎ ಬಿಲ್, ವಿ ಹ್ಯಾವ್ ಎ ಲಾ ವಿಚ್ ಗವರ್ನ್ಸ್ ಆಲ್ ಆರ್ ಪ್ರೊಸೀಜರ್ಸ್. ಸೊ ಅದ್ರ ಪ್ರಕಾರ ಇಫ್ ದ ವಿಮೆನ್ ಇಸ್ ಮೋರ್ ದನ್ 50 ವಿ ಕ್ಯಾನ್ ನಾಟ್ ಡೂ. 50 is the limit until when IVF ಮಾಡಕ್ಕೆ ಪ್ರೊಸೀಜರೇ ಮಾಡಂಗಿಲ್ಲ. Any fertility procedure 50 years ಆದ್ಮೇಲೆ ಮಾಡಕ್ಕಾಗಲ್ಲ. Even for men 55 years is the cut off. So beyond that you won't be able to do anything. Okay, couple of questions have come in from my listeners, if you don't mind answering them also. ಮೊದಲನೇದು, of course ನಾವು PCOS PCOD ಬಗ್ಗೆ ಮಾತಾಡ್ತಾ ಇದ್ವಿ, which can sometimes be the root cause, infertility issues ಆಗಿರಬಹುದು, periods ಆಗಿರಬಹುದು. ಇದನ್ನ ನಾವು ರಿವರ್ಸ್ ಮಾಡಕ್ ಆಗುತ್ತಾ ಇವಾಗ? PCOD ಅಂದ್ರೆ ವಾಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್, ಅದು ಡಿಸೀಸ್ ಅಥವಾ ಇಲ್ನೆಸ್ ಅಲ್ಲ. ಜಸ್ಟ್ ಲೈಕ್ ಸಂಬಡಿ ಇಸ್ ಟಾಲ್, ಸಂಬಡಿ ಇಸ್ ಸ್ಮಾಲ್, ಸಂಬಡಿ ಇಸ್ ಶಾರ್ಟ್, ಆ ಥರನೇ ಕೆಲವ್ರಿಗೆ ಓವರೀಸ್ ಅಲ್ಲಿ ರಿಸರ್ವ್ ಜಾಸ್ತಿ ಇರುತ್ತೆ. ಸೊ ಕೆಲವ್ರಿಗೆ ಕಡಿಮೆ ಇರುತ್ತೆ, ಕೆಲವ್ರಿಗೆ ಜಾಸ್ತಿ ಇರುತ್ತೆ. ಈ ಜಾಸ್ತಿ ಇದ್ದಾಗ ಅದು ನಮಗೆ ಸ್ಕ್ಯಾನ್ ಅಲ್ಲಿ ಮಲ್ಟಿಪಲ್ ಎಗ್ಸ್ ಕಾಣಿಸುತ್ತೆ, ಅದನ್ನ ನಾವು PCOD ಅಂತ ಹೇಳ್ತೀವಿ. ಬಟ್ ಅಟ್ ದ ಸೇಮ್ ಟೈಮ್ ಇಟ್ಸ್ ಆಲ್ಸೋ ಅಸೋಸಿಯೇಟೆಡ್ ವಿತ್ ಮಲ್ಟಿಪಲ್ ಹಾರ್ಮೋನಲ್ ಪ್ರಾಬ್ಲಮ್ಸ್. ಸೊ ಈ ಹಾರ್ಮೋನಲ್ ಪ್ರಾಬ್ಲಮ್ಸ್ ಯಾವಾಗ ಅಂದ್ರೆ, ನೀವು ಸ್ವಲ್ಪ ವೇಟ್ ಜಾಸ್ತಿ ಆದ್ರೆ ಇನ್ಸುಲಿನ್ ಲೆವೆಲ್ ಜಾಸ್ತಿ ಆಗುತ್ತೆ. ಸಿ ಇನ್ಸುಲಿನ್ ಇಂಡೈರೆಕ್ಟ್ಲಿ ಇಟ್ ಹ್ಯಾಸ್ ಎನ್ ಎಫೆಕ್ಟ್ ಆನ್ ದ ಓವರೀಸ್ ಆಲ್ಸೋ. ಸೊ ಅವಾಗ ಇದ್ರದೆಲ್ಲ ಪ್ರಾಬ್ಲಮ್ ಶುರು ಆಗುತ್ತೆ. ಸೊ ಇಟ್ಸ್ ಲೈಕ್ ಕ್ಯಾಸ್ಕೇಡ್, multifactorial. Ovaries have multiple follicles. At the same time, your lifestyle, your this thing is such that it affects other hormones also, and it aggravates the whole process. So usually PCOD indra, we don't have to treat that PCO, I mean whatever is that entity, multiple scans ಅಲ್ಲಿ ಏನು ಕಾಣಿಸುತ್ತೋ ನಮಗೆ ಅದನ್ನ ಟ್ರೀಟ್ ಮಾಡೋ ಅವಶ್ಯಕತೆ ಇಲ್ಲ. ಯು ಹ್ಯಾವ್ ಟು ಟ್ರೀಟ್ ದ ಸಿಂಪ್ಟಮ್ಸ್. ಓಕೆ. ಸೊ ದೇ ಮೇ ಪ್ರೆಸೆಂಟ್ ವಿತ್ ಇರೆಗ್ಯುಲರ್ ಸೈಕಲ್ಸ್ ಬರ್ಬೋದು, ಮೆನ್ಸ್ಟ್ರಲ್ ಪ್ರಾಬ್ಲಮ್ಸ್ ಬರುತ್ತೆ. 3 months ಒಂದ್ಸತಿ, 4 months ಒಂದ್ಸತಿ ಬ್ಲೀಡಿಂಗ್ ಆಗೋದು. ಅಂಡ್ ಬ್ಲೀಡಿಂಗ್ ಆದ್ರೆ ಸ್ಟಾಪೇ ಆಗಲ್ಲ, 15 days 20 days ಪೇನ್ಫುಲ್ ಆಗಿರೋದು. ಸೊ ಅದನ್ನ ಲೈಕ್ ಯು ಹ್ಯಾವ್ ಟು ಮ್ಯಾನೇಜ್ ದಟ್. ದಟ್ ಈಸ್ ಆಲ್ ರಿಲೇಟೆಡ್ ಟು
ಓವ್ಯುಲೇಷನ್ ಕರೆಕ್ಟ್ ಆಗಿ ಆಗದೆ ಇರೋದ್ರಿಂದ ಅದೆಲ್ಲ ಆಗ್ತಾ ಇರುತ್ತೆ. ಸೊ ವಾಟ್ ಎವರ್ ಇಸ್ ದ ಸಿಂಪ್ಟಮ್ ಯು ವಿಲ್ ಹ್ಯಾವ್ ಟು ಮ್ಯಾನೇಜ್ ದಟ್ ಅಲಾಂಗ್ ವಿತ್ ಲೈಫ್ ಸ್ಟೈಲ್. ವೇಟ್ ಜಾಸ್ತಿ ಆದಷ್ಟು ಆಸ್ ಐ ಸೆಡ್ ಎವ್ರಿಥಿಂಗ್ ಗೆಟ್ಸ್ ಅಗ್ರವೇಟೆಡ್. ಸೊ ದಟ್ ಹ್ಯಾಸ್ ಟು ಬಿ ಮ್ಯಾನೇಜ್ಡ್. ಅಥವಾ ದೇ ಮೇ ಬಿಕಾಸ್ ಓವ್ಯುಲೇಷನ್ ಕರೆಕ್ಟ್ ಆಗಿ ಆಗಲ್ಲ ಅಂದಾಗ ಫರ್ಟಿಲಿಟಿ ಪ್ರಾಬ್ಲಮ್ಸ್ ಬರ್ಬೋದು. ಸೊ ಅವ್ರಿಗೆ ಓವ್ಯುಲೇಷನ್ ಇಂಡಕ್ಷನ್ ಮಾಡಿ ವಿ ಶುಡ್ ಹೆಲ್ಪ್ ದೆಮ್. Okay. So at the same time, like multifactorial irodrinda they are more prone for diabetes and other lifestyle problems that has to be managed. So basically plus ಒಂದೊಂದ್ಸತಿ ಕೆಲವ್ರಿಗೆ ಈ ಆಂಡ್ರೋಜನ್ ಹಾರ್ಮೋನ್ ಮೇಲ್ ಹಾರ್ಮೋನ್ಸ್ ಕೂಡ ಜಾಸ್ತಿ ಆಗಿ ಹಿಸ್ಟುಟಿಸಮ್ ಅಂತ ಹೇಳ್ತೀವಿ, ಎಕ್ಸೆಸಿವ್ ಹೇರ್ ಗ್ರೋತ್ ಬರೋದು. ಸೊ ಆ ಟೈಮಲ್ಲಿ ನಾವು ಆ ಹಾರ್ಮೋನ್ಸ್ನ ಸಪ್ರೆಸ್ ಮಾಡಬೇಕಾಗುತ್ತೆ ಅಥವಾ ಏನಾದರೂ ಕಾಸ್ಮೆಟಿಕ್ ಥೆರಪಿ ಮಾಡಬೇಕಾಗುತ್ತೆ. ಸೊ ಮೆಡಿಸಿನ್ ಅಂಡ್ ಇಸ್ ನಥಿಂಗ್ ಲೈಕ್ ಕ್ಯೂರ್ ರಿವರ್ಸ್ ಮಾಡೋಕ್ಕಾಗಲ್ಲ. ಯು ಆರ್ ಲೈಕ್ ಬಾರ್ನ್ ವಿತ್ ದಟ್ ಕೈಂಡ್ ಆಫ್ ಎ ಥಿಂಗ್, ಬಟ್ ದೆನ್ ಯು ಕ್ಯಾನ್ ಕೀಪ್ ಎವ್ರಿಥಿಂಗ್ ಅಂಡರ್ ಚೆಕ್ ಇಫ್ ಯು ಕ್ಯಾನ್ ಮ್ಯಾನೇಜ್ ಯುವರ್ ಲೈಫ್ ಸ್ಟೈಲ್. ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಅಶ್ವಿನಿ, ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ ಅಂಡ್ ಇಷ್ಟೊಂದು ಪ್ರಶ್ನೆಗಳಿಗೆ ಉತ್ತರನ ನೀಡಿದ್ದಕ್ಕೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಫಾರ್ ಗಿವಿಂಗ್ ಅ ಚಾನ್ಸ್ ಟು ಕಪಲ್ಸ್ ಫಾರ್ ಹ್ಯಾವಿಂಗ್ ಅ ಫ್ಯಾಮಿಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಪಲ್ಲವಿ. ಇಂಥ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ.